ಆ ಬಾಕ್ಲ ತೆಗೆದ್ಬಿಟ್ಟು ರಪ್ಪ ಅಂತ ಬಿದ್ಬಿಟ್ರು ಸರ್. ಅಯ್ಯೋ. ರಪ್ಪ ಅಂತ ಅಲ್ಲಿ ಬಿದ್ಬಿಟ್ರು. ನಾನು ಇಲ್ಲಿ ಕೂತಿದ್ದೋಳು ಅಲ್ಲಿ ದಡಾರ್ ನೋಡಿ ಬಂದು ಎತ್ತಿ ಅಲ್ಲಿ ಕುಂಡ್ರಿಸ್ಕೊಂಡೆ. ನನಗೆ 2 ಮಕ್ಕಳವೇ, ನಾನು ಹೆಂಡ್ತಿ ತಾಯಿಲ್ಲ, ನೀನು ಉಳಿಸ್ಬೇಕಲ್ಲ ಅಂದರು. ನಾನು ಉಳ್ಸೋಕ್ಕಾಯ್ತದ ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂದಂತೆ ಆಸ್ಪತ್ರೆ ಅದೇ, ಅಲ್ಲಿ ಉಳಿಸ್ಲಿಲ್ಲ. ನಾನು ಉಳಿಸ್ತೀನ ಈ ಕೈಲೇನೆ ನಾನು ಮಾಡಿರೋದು. ಏನು ಕತ್ರಿ ಇಲ್ಲ ಪತ್ರಿ ಇಲ್ಲ ಏನಿಲ್ಲ. ಹೊಟ್ಟೆಲಿ ಕಸ ಇದ್ರೂ ನಾನು ತೆಗಿತೀನಿ ಹೆಂಗೆ? ನಾನು ಕೈಲೇ ತೆಗಿತೀನಿ. ಹೌದಾ? ಕೈಲೇ 2 ಮಕ್ಕಳು ಹೆರಿಗೆ ಮಾಡಿದ್ದೀನಿ ನಾನು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲಿವಾ? सुनो सुनो वन के रानी, सुनो सुनो वन के रानी। सखी बाबा 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 ಬೇಗಬಾ. ವನಕ್ಕಿಂತು ಹೋಗಿ ನಾವು ಘನಪುಷ್ಪಗಳನ್ನು ತರುವ. ವನಕ್ಕಿಂತು ಹೋಗಿ ವನಕ್ಕಿಂತು ಹೋಗಿ ನಾವು ಘನಪುಷ್ಪಗಳನ್ನು ಘನಪುಷ್ಪಗಳನ್ನು ತರುವ. ವನಪುಷ್ಪಗಳನ್ನು ತರುವ. ವನಪುಷ್ಪಗಳನ್ನು ಆ ದೇವರುಗಳು ಬಂದು ಆರ್ಡರ್ ಮಾಡ್ತಾವಲ್ಲ, ಹಂಗೆಲ್ಲ ಮಾಡಲ್ಲ ಇಲ್ಲಿ. ಮಾಡಲ್ಲ ಅವ್ರ ಮೇಲೆ ಬರ್ಬೋದು, ಏನೋ ಒಂದು ದಿಕ್ಕಿನ ಮಾತುಗಳನ್ನ ಹೇಳ್ಬೋದು. ಆ ಥರ ಎಲ್ಲ ಏನೋ ರೌದ್ರಾತಾರ ತಾಳಿ ಹೆದರ್ಸಕ್ಕೆಲ್ಲ ಹೋಗೋದಿಲ್ಲ. ಹಂಗೆಲ್ಲ ಬಂದಿದ್ರಿ ಇವು ಸಮಸ್ಯೆನೇ ಇರ್ತಾ ಇರ್ಲಿಲ್ಲ ಇಲ್ಲಿ. ಅಲ್ಲಿ ದಕ್ಷಿಣ ಕನ್ನಡ ಸಮಸ್ಯೆ ಇಲ್ವಾ? ಜಪಾನ ಸರ್, ಒಲೆ ಕುಡಿಯಿರಿ ತಲೆ ಕೊಟ್ಟಾರಲ್ಲ, ಜಪಾನ ದಾಡಿ ಸರ್. ನೀವು ಎಡವಿದ್ರಲ್ಲ ನೋಡ, ಆ ದೇವ್ರನ್ನ ಹಂಗಂದ ತಕ್ಷಣ ಎಡವಿದ್ರೆ ಸಾಹೇಬ್ರು ಅಂತ ನಡ್ರಿ. ಆದ್ರೂ ರಕ್ಷಣೆ ಮಾಡಿದ್ನಲ್ಲ, ಕೆಳಗೆ ಬೀಳುವಲ್ಲ ಏನ್ ಸರ್, ಕೆಳಕ್ಕೆ ಬೀಳುವಲ್ಲ. ಹಾ, ಇದೇನ್ ಸರ್ ಕಂಬಿ? ಈಗ ಇದೇ ಕಂಬಿ. ಇದೇನು? ಇದು ಅದು ಆನೆಗಳು ಬರ್ದಂಗಿರ್ಲಿ ಅಂತ, ಆನೆಗಳು ಬರ್ದಂಗಿರ್ಲಿ ಅಂತ ಈ ಕಂಬಿ ಮಾಡವ್ರೆ. ಮನುಷ್ಯರು ಬರದಾರಲ್ಲ ಅಂತ ಗುಂಡಿ. ಹಾ, ಅವೆರಡರ ಮಧ್ಯೆ ಈಗ ಅವು ನಡೀತಾನೆ ಅವೆ. ಹೌದಾ? ಇದೇ ಮಾಡ್ತಾ ಆನೆ ಹಿಂಗ್ ಕೆರಿತದೆ ಅವನು ಸರಿಯ ಹಿಂಗೆ ನೋಡಿ. ಅದು ಬುದ್ಧಿವಂತಿಕಿಂತ ಹೆಂಗೆ ಅಂತಂದ್ರೆ ಮನೆ ಕತ್ತದೆ ಹಿಂಗ್ ಹೇಳ್ಕೊಂಡ್ ಬರ್ತದ ಬುದ್ಧಿವಂತ. ಆದಿವಾಸಿ ನೆಂಟರಾಗಿರೋದ್ರಿಂದ ನಿಮ್ಗೆ ಓಕೆ. ನೋಡಿ ಸರ್, ಹಿಂಗೆ ಈ ಥರ ಪಾರ್ಥೇನಿಯಂ ಬೆಳೆಯಕ್ಕೆ ಬಿಟ್ಟ ಕಾಡು ಹುಲ್ ಬೆಳೆಯಕ್ಕೆ ಬಿಡಲ್ಲ, ಹುಲ್ ಬೆಳೆಯಕ್ಕೆ ಬರಲ್ಲ ಇದು. ಹೌದಾ? ಇದು ಮತ್ತೆ ಎಷ್ಟು ಎಲ್ಲಿಂದ ಅಂದ್ರೆ ಅವ್ರು ಇದ್ದಾಗ ಇದು ಇರಲಿಲ್ಲ, ನಿವಾಸಿಗಳಿದ್ದಾಗ ಇದು ಇರಲಿಲ್ಲ. ಆ ಹಾಡು ಸ್ವಚ್ಛ ಮಾಡ್ಕೊಳ್ಳಿ, ಹಾಡುಗಳು ಹೆಂಗೆ ಸ್ವಚ್ಛ ಆಗ್ಯಾವ ಹೆಂಗೆ ಇರ್ತಿತ್ತು. ಮತ್ತು ತುಂಬ ಹಣ್ಣಿನ ಮರಗಳು ಇರ್ತಿತ್ತು, ಬೇರೆ ಬೇರೆ ಅವ್ರ ವಾಸಸ್ಥಾನದ ಹಣ್ಣಿನ ಮರಗಳು ಬೆಳ್ಕೊಳ್ಳೋರು. ಸೊ ಆಗೇನಾಗ್ತದೆ, ಮೇವು ಬರ್ತಿತ್ತು. ಆ ಕಾಡು ಚೆನ್ನಾಗಿರ್ತಿತ್ತು, ವನ್ಯಜೀವಿಗೂ ಅನುಕೂಲ ಆಗೋದು, ಇವ್ರಿಗೂ ಅನುಕೂಲ ಆಗೋದು.
ಆ ಎಕನಾಮಿಕ್ಸ್ ಅರ್ಥ ಮಾಡ್ಕೋಬೇಕು. ಭೂಮಿ ಕಾಡು ಅಂತ ಅಂದರೆ ಪ್ರತ್ಯೇಕ ಬಿಟ್ಬಿಟ್ಟು ಆ ಕ್ಷಣ ಪ್ರಾಣಿಗಳು ಚೆನ್ನಾಗಿರ್ತವೆ, ಕಾಡು ಚೆನ್ನಾಗಿರ್ತದೆ ಅಲ್ಲ. ನೋಡಿ ಹಿಂಗಿದೆಯಲ್ಲ, ಯಾರು ಕಳೆ ಕೇಳೋರು ಯಾರು ಇದನ್ನು? ಇದು ಈ ಹೂವಾಗ್ಬಿಟ್ಟು ಗಾಳಿಗೆ ಹಾರ್ತದೆ ಸರ್, ಕಣ್ಣಿಗೆ ತಾಕಿರೋ ಕಷ್ಟ. ಮತ್ತು ಬೆಂಕಿ ಬೇಸಿಗೆಕಾಲದಲ್ಲಿ ಒಳ್ಳೆ ಉರಿತದೆ, ಹಂಗೇನೆ ಎಲ್ಲ ಒಣಗೋಗ್ಬಿಡ್ತಲ್ಲ, ಒಳ್ಳೆ ಬೆಂಕಿಗೆ ಬಹಳ ಕಷ್ಟ ಇದು. ಈ ಕಾಡಿಗೆ ಬೆಂಕಿ ಬಿಡುತ್ತಲ್ಲ ಅದು ಹಿಂಗೇನಾ? ಹಿಂಗೇನೆ ಬಿದಿರು ಗುಜ್ಜಿ ಬೆಂಕಿ ಉತ್ಪತ್ತಿ ಆಗ್ತದೆ. ಆ ಕಿಡಿ ಇಲ್ಲಿ ಹಾರಿದರೆ ಪಟ್ಟ ಅಂತ ಹತ್ಕೊಳ್ತದೆ. ಹಂಗೆ ಅದು ಕಾಡ್ಗಿಚ್ಚಲ್ವಾ, ಎಷ್ಟು ದೊಡ್ಡ ಸಂಕಟ ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು. ಸೊ ಹಂಗೆ ಇದನ್ನು ಬರೆಯೋಕ್ಕೆ ಬಿಡಬಾರ್ದು. ನೋಡಿ ಅಲ್ಲಿ ಉಣ್ಣಿ ಗಿಡ ಎಷ್ಟು ಬಂದಿದೆ. ಈ 2 ಗಿಡಗಳು ಬಂದರೆ ಸರ್ ಕಾಡಲ್ಲಿ ಇನ್ಯಾವುದು ಬೆಳೆಯಕ್ಕೆ ಬಿಡಲ್ಲ. ಇದನ್ನು ನಾವು ಹೇಳೋದು ವನ್ಯಜೀವಿ ಹೆಸರಲ್ಲಿ ಏನು ಮುಟ್ಟಬಾರ್ದು ಹೇಳೋದು ತಪ್ಪಾಗುತ್ತೆ. ಕಾಡನ್ನ ಮ್ಯಾನೇಜ್ ಮಾಡಿ, ಯಾವುದೇ ಆಗಲಿ ಯಾವುದೇ ವ್ಯವಸ್ಥೆ ನೀವು ಮ್ಯಾನೇಜ್ಮೆಂಟ್ ಇರಬೇಕಲ್ವಾ. ಈಗ ನಮ್ಮ ಆದಿವಾಸಿಗಳದ್ದು ಹಣಕಾಸಿನ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ. ಆ ಅರಣ್ಯವಾಸಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ಕಾಡು ಮ್ಯಾನೇಜ್ ಮಾಡ್ಬೇಕಲ್ವ ಅವರು. ವನ್ಯಜೀವಿನಲ್ಲಿ ಬಿದ್ದಂಗೆ ಬಿಡಿ ಅಂತ ಹೇಳಿದಾರೆ. ಓಕೆ, ಬಿದ್ದಂಗೆ ಬಿಡಿದ್ರೆ ಆ ಪಾರ್ತಿ ನಮ್ಮ ಕಾಡಿನ ಭಾಗ ಆಗಿರಲಿಲ್ಲ. ಆಗ ಯಾಕೆ ಕಾಡಿನ ಭಾಗ ಆಗಿಬಿಟ್ರಿ ಅವ್ರನ್ನ? ಇಲ್ಲೇ ಹಾಕಿ ಎಷ್ಟು ಗಿಡದೆ ನೋಡಿ ಹಿಂಗಿದೆ. ಯಾವ ಫಲ ಈಗ ಇವರು ಒಳಗಡೆ ಬಂದು ಇಲ್ಲಿ ಜೇನು ಗೀನು ಅದೆಲ್ಲ ತರ್ತಾರ, ತಂದು ಮಾರ್ತಾರೆ. ಈಗನು ತಂದು ಅವ್ರು ಬಳಸಿಬಿಟ್ಟು ಉಳಿದು ಮಾರ್ತಾರೆ. ಅದಕ್ಕೇನು ತೊಂದರೆ ಮಾಡಲ್ಲ ಇವರು. ಇಲ್ಲ, ಅವ್ರು ಪಾರ್ಟ್ ಆಫ್ ದಿ ಹಕ್ಕು ಕೇಳ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಸ್ಮಶಾನಕ್ಕೆ ಹೋಗ್ತಾರೆ, ದನನ ಮೇಯ್ಸಕ್ಕೆ ಬರ್ತಾರೆ. ಅವ್ರಿಗೂ ಅರಣ್ಯ ಇಲಾಖೆಗೂ ಅರ್ಥ ಆಗಿದೆ ಆದಿವಾಸಿಗಳು ಬರಬಹುದು ಅಂತ. ಬಟ್ ಏನಪ್ಪ ಅಂದ್ರೆ ಅಫಿಷಿಯಲ್ ಹಕ್ಕು ಪತ್ರ ಕೊಡ್ಬೇಕು ಅವರು. ಇವ್ರನ್ನ ಒಪ್ಕೊಂಡು ಸುಮ್ಮನಾಗೋದು ಬೇರೆ, ಇವ್ರ ಹಕ್ಕಿದೆ ಅಂತ ಹೇಳಿ ಒಪ್ಕೊಂಡು ಸುಮ್ಮನಾಗೋದು ಬೇರೆ. ಅವ್ರಿಗೆ ನಿಮ್ಗೆ ಇಲ್ಲಿ ನೆನ್ನೆ ಕಥೆ ಹೇಳ್ತಿರಲ್ಲ, ಇಲ್ಲಿ ಹುಲಿ ಹಿಡಿದವ್ರಿಗೆ. ಹುಲಿ ಮರದಲ್ಲಿ ಇಲ್ಲೇ ಇತ್ತ? ನೀವೆಲ್ಲಿದ್ರಿ? ನಾವು ಇಲ್ಲಿ ದನ ಮೆಚ್ಕೊಂಡು ಅಲ್ಲಿ ನೀರು ಕುಸಿಬಿಟ್ಟು ಇಲ್ಲ ಬಂದಿದ್ದಲ್ಲ, ಇಲ್ಲಿ ಹಿಡಿದಿದ್ದು. ಈ ಮರದಲ್ಲಿ ಅಲ್ಲೇ ಇತ್ತು, ನೀವಿಲ್ಲೇ ಇದ್ರಿ? ಅಲ್ಲೇ ಇತ್ತು. ಹಿಂಗೆ ಹಗ್ಗ ಹಿಡ್ಕೊಂಡು ದನ ಹಿಂಗೆ ಕಟ್ಟಿದೆ, ಹಿಡ್ಕೊಂಡು ಇಟ್ಟಿದ್ರೆ ಇನ್ನೊಂದು ದನ ಇಲ್ಲಿ ಇತ್ತು, ಅದರ ಮೇಲೆ ಹತ್ತಿ ಬಿಟ್ಟು ಇದೆ ಮರದಲ್ಲಿ. ಅವಾಗ ನನಗೆ ಸಹಾಯನೇ ಇಲ್ಲ. ಇದೆಲ್ಲ ಜನ ತುಂಬಿ ಇದ್ರು ಸರ್, ಅದು ಏನು ಆಗಲಿಲ್ಲ. ನನಗೇನೆ ಸಹಾಯ ಇಲ್ಲ, ನನಗೆ ಕಣ್ಣಿಗೆ ಆಗಿತ್ತು. ಧೈರ್ಯವಂತಮ್ಮ ನೀನು. ಇಲ್ಲಿ ಬರ್ತಾರೆ ಮೇಸಕ್ಕೆ ಬರ್ಬೋದಾ ಇವರು? ಅದೇ ಇವ್ರು ಬಿಡ್ತಾರೆ, ಆದಿವಾಸಿಗಳು ಬಿಡ್ತಾರೆ, ರೈತರಿಗೂ ಬರ್ತಾರೆ. ಇಲ್ಲಿ ಕಾವಲಿಗೆ ಇರ್ತಾರ ಯಾರ? ರೈತರನ್ನ ಬೇಡ ಅಂತಾರೆ, ಅವರು ಬರ್ತಾರೆ ಹಂಗೆ. ಬಟ್ ಆದಿವಾಸಿಗಳನ್ನ ಬೇಡ ಅನ್ನಕ್ಕಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ಅರಣ್ಯಕ್ಕಿನ ಕಾಯ್ದೆ ಪ್ರಕಾರವಾಗಿ ಇದು ಹಕ್ಕಿದೆ ಅಂತ. ನಾವು ಹೇಳೋದು ನೀವು ಕ್ಷಮಿಸೋದು ಬೇರೆ, ಆ ದಯಾ ದಾಕ್ಷಿಣ್ಯ ಬೇಡ ನಮಗೆ. ಹಕ್ಕು ಪ್ರಕಾರ ನೋಡಿ, ಹಕ್ಕು ಕೊಡಿ ನಿಮಗೆ ಅಂತ ಹೇಳೋದು. ಹುಲಿ ಬರ್ತದೆ ಅಲ್ಲಿಗೆ ಈ ಕೆರೆಗೆ ಬನ್ನಿ ತೋರಿಸ್ಕೊಡ್ತೇನೆ. ಇದು ಸರ್ ಡೇಂಜರು, ಈ ಥರ ಬರೋಕ್ಕೆ ಬಿಡಬಾರ್ದು. ಎಷ್ಟು ಡೇಂಜರ್ ಅಂದರೆ ಬೇಸಿಗೆ ಕಾಲದಲ್ಲಿ ಬೊಗ್ಗ ತೆತ್ಕೊಂಡ್ಬಿಡುತ್ತೆ ಕಾಡು, ಮತ್ತು ಕಣ್ಣಿಗೆಲ್ಲ ಬೀಳುತ್ತೆ ಹೋಗೋದು. ಹೇಳೋಣ ಇದು ಈ ಹೂವು ಸಹ ಪ್ರಾಣಿಗಳಿಗೆ ನೋಡಿ, ಇದು ಈಗಲೇ ಹಿಂಗಾಗಿದೆಯಲ್ಲ, ಚೆನ್ನಾಗಿ ಒಣಗಿದ ಮೇಲೆ ಹಾರಾಡ್ತದೆ, ಎಲ್ಲ ಕಣ್ಣಿಗೂ ಬೀಳ್ತದೆ. ಮತ್ತು ಇಲ್ಲಿ ಹುಲ್ಲ ಬೆಳೆಯಕ್ಕಲ್ಲ. ಈಗ ಏನು ಮೇಯ್ತವೆ ಹೆಲೋಕರುಗಳು, ಕಾಡೆಮ್ಮೆಗಳು. ಇದು ಕಾಡ ಸರ್, ಇದು ಕಾಡ. ಎಷ್ಟು 800 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು. ಮತ್ತು ಅದು ಬಂಡೀಪುರ ಅದು ಇನ್ನೂ ಜಾಸ್ತಿ, 900 ಹತ್ರ ಹೋಗುತ್ತೆ. ಇಲ್ಲಿ ಆನೆಗಳು ಬರ್ತವೆ, ಹುಲಿನೂ ಬರುತ್ತೆ ಇಲ್ಲಿಗೆ. ನೀರು ಕುಡಿಸುತ್ತೆ ಹಿಂಗೆ ಎಷ್ಟಿದೆ. ಬಿದ್ದಿದ್ದು ಸಹ ಅಲ್ಲೇ ಕಾರಣದ 8 ದಿವಸ ಆಗಿದೆ. ಇದೊಂದು ಲೈನು 8 ದಿನದಲ್ಲಿ ಬಂದಿತ್ತ ಹುಲಿ. ನೋಡ್ತಾರೆ ದನ ಮೇಸೋರು, ನೀರು ಕುಡಿಯಕ್ಕೆ ಬರ್ತದೆ, ನೀರು ಕುಡಿದು ದಿನ ಇಲ್ಲೇ ಬರ್ತದೆ ಹೋಗ್ತದೆ. ಇಲ್ಲೆಲ್ಲ ಕಾಡು ಅಲ್ಲ ಇದು ಅಲ್ಲ ಇರ್ತದೆ ಅನ್ನೋದಕ್ಕಿಂತ ಅದ್ರ ಜಾಗಕ್ಕೆ ನಾವು ಬಂದ ಅಲ್ಲ. ಅದು ನಾವು ಹೆಂಗೆ ಇಲ್ಲಿ ನಮ್ಮ ಆದಿವಾಸಿಗಳು ದನ ಮೇಸಕ್ಕೆ ಬರ್ತಾರೆ ಅಂತ ಅದು ನೀರು ಕುಡಿಯಕ್ಕೆ ಬರ್ತದೆ, ಅದಕ್ಕೆ ಹಕ್ಕುಂಟಲ್ಲ. ಹಿಂಗಿದೆ, ಇಷ್ಟು ದಟ್ಟ ಕಾಡಿದೆಯಾ ಸರ್? ಹಿಂಗೆ ಇದೇ ಥರ ಕಾಡು, ಹಿಂಗೆ ಕಾಡಿದೆ. ಬಟ್ ಏನಪ್ಪ ನಮಗೆ ನಮ್ಮ ಚಿಂತೆ ಇದು ಹಿಂಗೆ ಬರೆಯಕ್ಕೆ ಬಿಟ್ಟರೆ ನಾಳೆ ಕಾಡಿಗೆ ಮಾರಕ ಇದು. ಮತ್ತು ಇದು ಬೇರೆ ಗಿಡ ಬೆಳೆಯಕ್ಕೆ ಬಿಡಲ್ಲ ಸರ್ ಇಲ್ಲಿ. ಅಲ್ಲ, ಈಗ ಕಾಡು ಅನ್ನೋ ಕಾನ್ಸೆಪ್ಟೇ ಎಲ್ಲದು ಸೇರಿ ಕಾಡಲ್ಲ, ಅದು ಹೇಗೆ ಅಂತ. ಮಾನೋಕಲ್ಚರ್ ಇರಬಾರ್ದು ಕಾಡಲ್ಲಿ. ಮಾನೋಕಲ್ಚರ್ ಒಂದೇ ಥರದ ಗಿಡ ಇದ್ರೆ ಕಾಡಲ್ಲ. ಅದು ಒಂದೇ ಥರದ್ದಿದ್ರೆ ಕಾಡಲ್ಲ, ಅದು ಕಳೆ ಅದು.
ಹಾಂ 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 ಇದು ಕಳೆ ಇದು ಅದು ಹಾಂ ಅಲ್ಲ ಬೇರೆ ಅದ್ರ ಜೊತೆಗೆ ಇದು ಇದೆ. ಅದ್ರ ಜೊತೆಗಲ್ಲ, ಅದಿದ್ದರೆ ಬೇರೆ ಏನು ಬೆಳೆಯಕ್ಕೆ ಬಿಡಲ್ಲ, ಮತ್ತು ಹುಟ್ಟಕ್ಕಲ್ಲ ಕೆಳಗಿಂದ. ಮೇವು ಕಾಡಿನಲ್ಲಿ ಇರೋದು ಪ್ರಾಣಿಗಳಿಗೆ ಮೇವು ಬೇಕು, ಮೇವು ಬೆಳೆಯಕ್ಕೆ ಬಿಡಕ್ಕಲ್ಲ. ಅಲ್ಲಿ ಯಾವ ಮೇವು ಅಲ್ಲ ಇದೆ? ಕಾಡು ನಿರ್ವಹಣೆ ಯಾರು ಎಲ್ಲಿ ಮಾಡ್ತಾರೆ? ಈಗ ಎಲ್ಲ ಕಾಡುಗಳು ಇದೆಯಲ್ಲ, ನಮ್ಮ ನಿರ್ವಹಣೆ ಆಗ್ತಾ ಇದಾವ. ಅಂದರೆ ಸಮುದಾಯನ ಹೊರಗೆ ಹಾಕಿದ್ರಿಂದ ಹಾಂ ಅಧಿಕಾರಿಗಳು ಸೊಂಟ ಬಗ್ಸಕ್ಕೆ ಆಗದೆ ಇರೋದ್ರಿಂದ ಹಾಂ. ಕಳೆ ಯಾರು ಕೇಳ್ತಾರೆ ಹೇಳಿ? NREGನೂ ಅಪ್ಲೈ ಮಾಡೋಕ್ಕಲ್ಲ. ಈಗ ಕೂಲಿ ಕೊಡೋಕೆ ಅವ್ರ ಹತ್ರ ಹಣ ಇಲ್ಲ ಪಾಪ, ಇಲಾಖೆಯವ್ರ ಹತ್ರ. ಅವ್ರಿಗೆ ಹಣನೂ ಕೊಡೋಕ್ಕಲ್ಲ ಸಫಿಷಿಯೆಂಟಾಗಿ. ಅವ್ರು ಪ್ಲ್ಯಾನ್ ಕೊಡಬೇಕಲ್ಲ. ಈಗ ಉದಾಹರಣೆಗೆ ಪಾರ್ಥಿನ ತೆಗಿಬೇಕು, ಅದು ಈಗ ಉಣ್ಣಿ ಗಿಡಕ್ಕೆ ತೆಗಿಬೇಕು ಅಂತೇಳಿ ಕೊಡಬೇಕಲ್ಲ. ಅಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ಹಾಕಬೇಕು ಅಂತ ಆ ಇಂಟರ್ವೆನ್ಷನ್ನೇ ಇಲ್ಲ. ವಿತ್ ಕಾರ್ಡನ್ನ ಮ್ಯಾನೇಜ್ ಮಾಡಬೇಕು ಸರ್. ಕಾರ್ಡ್ ಮ್ಯಾನೇಜ್ ಮಾಡೋದಂದರೆ ಅದರದ್ದು ನಿಜವಾದ ಸ್ಥಿತಿನ ಕಾಪಾಡಬೇಕು. ಮನುಷ್ಯನಿಗೆ ಆರೋಗ್ಯ ಹಾಳಾದ್ರೆ ಹೆಂಗೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಸರಿ ಮಾಡ್ಕೊತೀವಿ, ಈ ಕಾಡಿನ ಆರೋಗ್ಯ ಹಾಳಾಗಿದೆ. ಇದು ಉಪಸ ಬಂದಂಗಿದು. ನಮಗೆ ವೀಸಿಂಗ್ ಬಂದರೆ ಹೆಂಗೆ ಸಮಸ್ಯೆನೋ, ಕಾಡಿಗೆ ವೀಸಿಂಗ್ ಬಂದಿದೆ ಈಗ. ಅಂದರೆ ಅದು ಅವ್ರಿಗೂ ಅರ್ಥ ಆಗಿದೆ, ಇಲಾಖೆಯವರಿಗೆ. ಅವ್ರ ಚಿಂತೆ ಇದೆ ಕೆಲವ್ರಿಗೆ, ಈಗ ಹೆಂಗೆ ಮಾಡೋದು ಇದನ್ನ ಅಂತ. ಅಂದರೆ ಜನರನ್ನು ಹೊರಗಟ್ಟಿದ್ರಿಂದ ಮತ್ತು ಕಾಡಿನ ನಿರ್ವಹಣೆ ಗಮನಾರ್ಹತೆ ಇರೋದ್ರಿಂದ ಎಲ್ಲ ಸಮಸ್ಯೆ ಉತ್ಪತ್ತಿ ಆಗ್ಯಾವೆ. ಈ 800 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಪಾರ್ಥೇನಿಯಂನ ತೆಗಿಲಿಕ್ಕೆ ಸರ್ಕಾರದ ಹಣ ಇದೆಯಾ? ಯಾರು ನೋಡೋಕೆ ಬರೋಲ್ವಲ್ಲ, ಬಾಯಿ ಮುಚ್ಕೊಂಡವ್ರೆ. ಇವ್ರ ಸಮಾಧಿ ಇದೆ ಅಂದ್ರಲ್ಲ ಇಲ್ಲಿ ಹಿರಿಯರು ಸಮಾಧಿ ಇನ್ನಷ್ಟು ಎರಡು ಹೋಗ್ಬೇಕಿನ್ನ ಸುಮಾರು ದೂರ ಹೋಗ್ಬೇಕು, ಒಳಗಡೆ ಹೋಗ್ಬೇಕು. ಇವ್ರ ದೇವಸ್ಥಾನ ಇಲ್ಲೇ ಒಳಗಡೆ ಒಂದು 2 3 ಕಿಲೋಮೀಟರ್ ಹೋಗ್ಬೇಕು ಸರ್. ಸುಮಾರು ದೂರ ಮಸಾನಕ್ಕೆ. ಹೌದಾ? ಇಲ್ಲೇನೆ ಅಲ್ಲಿ ನಿಮ್ಮ ಹಿರಿಯರ ಜಮೀನು ಅದಾವೆ? ಅವು ಹಿಂದೆ ಕಟ್ಟಿದ ಹಾಡಿ ಇದೆ. ಮರಗಿಡಗಳು ಗುರ್ತಿ ಲೆಕ್ಕ ಇದೆ, ಯಾವ ಮರಗಳು. ಕಾಡು ಬೆಳ್ಕೊಂಡಿದ್ಯಲ್ಲ ಸರ್. ಎಲ್ಲ ಹಾಡಿಲೂ ಹಳೆ ಹಾಡಿಗಳಿದೆ ಸರ್. ಅದೇ ಕಾಡು ಬೆಳ್ಕೊಂಡಿದೆ. ಹಳೆ ಗುತ್ತಿಗಳು ಇರ್ತವೆ, ನಮಗೆ ಗೊತ್ತಾಗ್ತದೆ. ಏನಾದ್ರು ಅವರು ಏನೋ ಗುರುತುಗಳು, ಕಲ್ಲಿನಿದೆ, ದೇವಸ್ಥಾನಗಳದ್ದು ಕಲ್ಲುಗಳು ಇರ್ತವೆ, ಆ ಥರ ಗುರ್ತಿದೆ ಸರ್. ಓಕೆ. ಎಲ್ಲ ಒಳಗಡೆ ಹೋಗ್ಬೇಕು, ಇನ್ನೂ 3 ಕಿಲೋಮೀಟರ್ ಹೋಗ್ಬೇಕು. ಇದಕ್ಕೆ ಅಂದರೆ ಹಿಂಗೆ ಉದ್ದಕ್ಕೆ ಇದು 7 ಬಿ ಆಯಿತಾ, ಚಂದ್ರಗಿರಿ ಸಿಗ್ತದೆ. ಇಲ್ಲಿ 1.5 ಕಿಲೋಮೀಟರ್ ಹೋದ್ರೆ ಚಂದ್ರಗಿರಿ ಸಿಗ್ತದೆ. ಚಂದ್ರಗಿರಿ ಆಚೆಗೆ 3 ಕಿಲೋಮೀಟರ್ ಹೋದರೆ ನಮ್ಮ ಇಲ್ಲಿ ಬೀರ್ನವಸಳ ಸಿಗ್ತದೆ. ಈ ಎಲ್ಲ ಪ್ರದೇಶಕ್ಕೂ ನಮ್ಮ ಚೌಡಮ್ಮ ಕಾಡೇ ದೊಡ್ಡ ಇದು ಚೌಡಮ್ಮ ಕಾಡು. ಹೌದು, ಕಚ್ಚುನಳ್ಳಿ ಕಾಡು ಚೌಡಮ್ಮನ ಪ್ರದೇಶ. ಈಗ ನಾಗರಹೊಳೆ ದಂಡೆಗೆ ಅಂಚಿದು, ಅಂಚು ಹುಣಸೂರು ತಾಲೂಕಿನ ಅಂಚಿದು. ಇದು ಏನು ಸರ್ ಇಲ್ಲಿ ಇದೆ ಸರ್? ಕ್ವಾರ್ಟರ್ಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಟಾಫ್ ಇರ್ತಾರೆ ಇಲ್ಲಿ. ಇರ್ತಾರಾ? ಹಾಂ ಹಾಂ. ಓಕೆ. ಬರೋದಕ್ಕೆ ದಾರಿ ಮಾಡ್ಕೊಂಡವ್ರು ಇಲ್ಲಿ ಹೋಗಿ ಇಲ್ಲಿ ಬರಕ್ಕೆ ಇದೇ ನಾವು ಇಲ್ಲಿ ನೋಡಿದ್ವಲ್ಲ ಅಂಗನವಾಡಿ ಇದೆ. ಹಾಂ ಹಾಂ. ಇಲ್ಲೇ ಅಂಗನವಾಡಿ ಕಟ್ಟ ಕೇಳ್ತಿದ್ದಾರೆ. ಅಂಗನವಾಡಿ ಮತ್ತು ಕಮ್ಯುನಿಟಿ ಹಾಲ್ ಎರಡೂ. ಓಕೆ ಓಕೆ. ಹಾಂ. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಸರ್ ನಾವು? ಈಗ ಮಾಸ್ತಮ್ಮ ಮಾತಾಡ್ಸ್ಕೊಂಡು ಹೋಗೋಣ. ಹಾಂ. ಅದೇ ಗಿಡಮೂಲಿಕೆ ತಜ್ಞ ಮಾಸ್ತಮ್ಮ ಒಂದು 5 ನಿಮಿಷ ಹೋಗಿ ಮಾತಾಡ್ಸ್ಬಿಟ್ಟು ಆಮೇಲೆ ಭರತವಾಡಿಗೆ ಹೋಗೋಣ. ಓಕೆ. ಹಾಂ ಆಯ್ತಮ್ಮ, ಥ್ಯಾಂಕ್ ಯು. ಬರ್ತೀವಿ. ಒಳ್ಳೆದಾಗಲಿ ನಿಮ್ಮ ಹೋರಾಟಕ್ಕೆ. ಹಿರಿ ಒಳ್ಳೆದಾಗಲಿ. ಖುಷಿ ಆಯ್ತು. ಹಾಂ. ನಂಗವೇ ಹಾಳಾಕು, ಅದೇ ನಂಗ ಜಮ್ಮ, ಅಜ್ಜಮ್ಮ ಮುಜ್ಜಮ್ಮ, ಬದುಕಿ ಹೋದ ಜಮ್ಮ, ನಂಗ ಕಾಡಿಗೂ ನಂಗವೇ ಸರ್ಕಾರ, ನಂಗ ಹಾಡಿಲು ನಂಗವೇ ಸರ್ಕಾರ, ಡೆಲ್ಲಿ ಬೆಂಗಳೂರು ನಮ್ಮ ಸರ್ಕಾರ. ಜೈ ಆದಿವಾಸಿ, ಜೈ ಬಿರ್ಸಾ ಮುಂಡಾ, ಜೈ ಅರಣ್ಯವಾಸಿ. ಸರ್, ಮೊದಲನೇದಾಗಿ ಹೇಳಬೇಕಂದ್ರೆ ಏನು ಇಲ್ಲದವ್ರ ಪರವಾಗಿ ತುಡಿಯೋದಿದೆಯಲ್ಲ ಸರ್, ಅದು ತುಂಬ ದೊಡ್ಡ ವಿಚಾರ. ಯಾರಿಗೆ ಐಡೆಂಟಿಟಿನೇ ಇಲ್ಲ, ಯಾರಿಗೆ ಒಂದು ಅಸ್ತಿತ್ವನೇ ಇಲ್ಲ, ಅವ್ರ ಪರವಾಗಿ ಯೋಚನೆ ಮಾಡೋದು, ಅವರ ಪರವಾಗಿ ನಿಂತ್ಕೊಳ್ಳೋದು, ಅದು ತುಂಬ ದೊಡ್ಡ ವಿಚಾರ. ಅದು ಸರ್ ಸುಮಾರು 46 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಸರ್. ಆ್ಯಕ್ಚುಲಾಗಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾವೇನು ಎಜುಕೇಷನ್ ನಾವೇನು ಮಾಡ್ಕೊಂಡಿದ್ದೀರಿ, ನಾವೇನು ಅಧಿಕಾರ ಸಂಪಾದನೆ ಮಾಡಿದ್ದೀರಿ, ಹಣ ಸಂಪಾದನೆ ಮಾಡಿದ್ದೀರಿ, ನಾವು ಅದರಿಂದೇ ಓಡ್ತಾ ಇದ್ದೀರಿ ಹೊರತು ನಾವು ಆ್ಯಕ್ಚುಲಾಗಿ ಏನು ಮಾನವೀಯತೆ ದೃಷ್ಟಿಯಿಂದ ಏನು ನಾವು ಯೋಚನೆ ಮಾಡಬೇಕು, ಯಾವುದ್ರ ಪರವಾಗಿ ನಿಂತ್ಕೋಬೇಕು ಅನ್ನೋದು ನಾವು ಮರ್ತುಬಿಟ್ಟಿದ್ದೀರಿ ಸರ್.
ನಿಮ್ದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ನೀವು ಕೆಲಸ ಮಾಡಿಕೊಂಡು ಈ ಸಂಸ್ಥೆ ಜೊತೆ ಜೋಡಣೆ ಆಗಿದ್ದೀರಿ ಹೌದು ಸರ್. ಅಲ್ವಾ? ಹೌದು ಸರ್. ಹಿಂಗೆ ಯಾರು ಬೇಕಾದ್ರೂ ಆಗ್ಬೋದಾ ನಿಮ್ಮ ಸಂಸ್ಥೆಗೆ ಇಚ್ಛೆ ನೋಡ್ತಾ ಇರೋರು ನಾನು ಈ ಸಂಸ್ಥೆ ಸೇರ್ತೀನಿ? ಸರ್ ಮಾಡ್ಬೋದು ಸರ್, ಅವ್ರ ಇಚ್ಛೆ ಸರ್ ಅದು. ಹೌದು. ಅವ್ರ ಇಚ್ಛೆ. ಈಗ ನಮಗೂ ಮನೆ ಇದೆ, ನಮಗೂ ಫ್ಯಾಮಿಲಿ ಇದೆ, ಎಲ್ಲರ ಥರ ನಮಗೂ ಮನೆ ಇದೆ, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಮಗೂ ತಂದೆ ತಾಯಿ ಇದ್ದಾರೆ, ನಮಗೂ ಬಂಧು ಬಳಗ ಇದೆ, ನಮಗೂ ಸ್ನೇಹಿತರಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ನಾವು ಯಾಕೆ ಬಂದಿದ್ದೀರಿ ಅಂದರೆ ಪ್ರತಿದಿನ ಮಾಡೋ ಕೆಲಸ ಅಲ್ಲ ಸರ್ ಇದು. ಪ್ರತಿದಿನ ಮಾಡ್ಬೋದು, ನಮ್ಮ ಆಲೋಚನೆಯಲ್ಲಿದೆ ಅಷ್ಟೇ. ಅದು ನಮ್ಮ ಫ್ರೀ ಟೈಮಲ್ಲಿ ಫ್ಯಾಮಿಲಿಗೂ ಏನು ಟೈಮ್ ಕೊಡಬೇಕು ಅದು ಕೊಡಬೇಕು. ಈಗ ವಾರಕ್ಕೆ ಪ್ರತಿ ತಿಂಗಳು 4 ಭಾನುವಾರ ಬರ್ತದೆ, 2 ಭಾನುವಾರ ಮನೆಯವ್ರ ಜೊತೆ ಇರ್ಬೋದು, ಇನ್ನು 2 ಭಾನುವಾರ ಈ ಥರ ಕೆಲಸ ಮಾಡ್ಬೋದು. ಅದು ನಮ್ಮಲ್ಲೇ ಇರ್ತದೆ ಸರ್, ನಾವು ಅದನ್ನು ಆಲೋಚನೆ ಮಾಡೋದಿಲ್ಲ. ನಾವು ಓಡ್ತಿರೋದು ಡೆವಲಪಿಂಗ್ ನಮ್ಮ ಫ್ಯಾಮಿಲಿ, ನಾವು ಆಸ್ತಿ ಮಾಡ್ಕೋಬೇಕು, ನಾವು ಹಣ ಸಂಪಾದನೆ ಮಾಡಬೇಕು, ಅಧಿಕಾರ ಸಂಪಾದನೆ ಮಾಡಬೇಕು, ನಾವು ಇದರಿಂದ ಓಡ್ತಾ ಇದ್ದೀರಿ. ಅದು ಬಿಟ್ಟು ಬೇರೆ ಇನ್ನೇನು ನಾವು ಆಲೋಚನೆ ಮಾಡ್ತಾ ಇಲ್ಲ. ಬಟ್ ನಾವು ಮಾಡಬೇಕಾಗಿರೋ ಕೆಲಸನ ಸರ್ ಅದು ಮಾಡಿದ್ದಾರೆ ಅನ್ನೋದು ಅದ್ರ ಬಗ್ಗೆ 2 ಮಾತು ಇಲ್ಲವೇ ಇಲ್ಲ. ಫೈನಲಾಗಿ ಹೇಳ್ಬೇಕು ಅಂದರೆ ಸರ್ 2009ರಲ್ಲಿ ಫೈನಲ್ ನಮ್ಮ ಹೈಕೋರ್ಟಿಂದ ಆರ್ಡರ್ ಆಗಿದೆ ಸರ್. ಏಪ್ರಿಲ್ 3ನೇ ತಾರೀಕು 2009 ಇಸ್ವಿಲಿ ಏನು 3418 ಕುಟುಂಬಗಳನ್ನ ನಾಗರಹೊಳೆ ಫಾರೆಸ್ಟಿಂದ ಹೊರಗಡೆ ಹಾಕಿದ್ದಾರೆ. ಅವ್ರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಒಂದು, ಅವ್ರಿಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು ಅಂತ ಒಂದು, ಆಮೇಲೆ ಅವ್ರಿಗೆ ಕಾಡಿನ ಅಂಚಿನಲ್ಲೇ ಮನೆ ಕಟ್ಕೊಡ್ಬೇಕು. ಜೊತೆಗೆ ಮುಜಫರ್ ಅಸಾದ್ ಅಂತ ಪ್ರೊಫೆಸರ್ ಇದ್ದಾರೆ, ಅವ್ರದ್ದು 34 ಶಿಫಾರಸ್ನ ಜಾರಿಗೊಳಿಸಬೇಕು. ಇಷ್ಟು ಅಂಶಗಳನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದು ಕಾರ್ಯಾಂಗ ವ್ಯವಸ್ಥೆಗೆ 2009ನೇ ಇಸ್ವಿಯಲ್ಲಿ ಆರ್ಡರ್ ಪಾಸ್ ಆಗಿದೆ ಸರ್. ಅದು ಇಲ್ಲಿವರೆಗೂ ಸುಮಾರು 16 ವರ್ಷ ಆಗಿದೆ. ಟಿಲ್ ಟುಡೇ ಅದು ಪಾಸ್ ಆಗಿಲ್ಲ. ಅದನ್ನು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಿದೆ ಸರ್. ಈಗ ನಾವು ಅದ್ರ ಪ್ರಕಾರ ಏನಿದೆ ನಮ್ಮದು ಮ್ಯಾಕ್ಸಿಮಮ್ ಫೋಕಸ್ ಇರೋದು ಅದೇ ವಿಚಾರಕ್ಕೆ ಸರ್. ಅದಕ್ಕೆ ನುರಿತ ಅಡ್ವೊಕೇಟ್ಗಳು ಏನಿದ್ದಾರೆ ಅದನ್ನು ನಮ್ಮ ಮಟ್ಟದಲ್ಲಿ ಏನಿದೆ ಅದನ್ನು ಸ್ವಲ್ಪ ನಾವು ಪ್ರಯತ್ನ ಪಡ್ತಾ ಇದ್ದೀರಿ. ಜೊತೆಗೆ ಅವ್ರಿಗೆ ಏನಾದರೂ ಉದ್ಯೋಗ ಕಲ್ಪಿಸ್ಬೇಕು ಅಂತ ನಮ್ಮ ಒಂದು ಆಲೋಚನೆ ಅದು ಒಂದಿದೆ. ಅದು ಅವ್ರನ್ನ ಹೊರಗಡೆ ಅವ್ರನ್ನ ಕರ್ಕೊಂಬಂದು ನಾವು ಕೆಲಸ ಕೊಡಿಸ್ತೀನಿ ಅಂದರೆ ಅವ್ರು ಬರೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ಅವರು ಇರೋದೇ ಆ ಕಾಡಲ್ಲಿ ಅಂತ ಅಂದಾಗ ನಾವು ಅಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಸಣ್ಣ ಆಲೋಚನೆ ಏನಾದರೂ ಬಂದರೆ ಅವ್ರು ಇರೋ ಜಾಗದಲ್ಲಿ ಏನಾದರೂ ಒಂದು ಸಣ್ಣದ ಫ್ಯಾಕ್ಟ್ರಿ ಥರನೋ ಅಥವಾ ತಮ್ಮ ಬದುಕಿನ ಬುತ್ತಿ ವೀಡಿಯೋಸಲ್ಲಿ ತುಂಬ ಜನ ಬಿಸ್ನೆಸ್ ಮೆನ್ಸ್ಗಳು ತುಂಬ ಜನ ಇದ್ದಾರೆ ಸರ್. ಅವ್ರನ್ನೇನಾದರೂ ಅಪ್ರೋಚ್ ಮಾಡೋ ಥರನೋ ಆ ಥರ ಒಂದು ಸಣ್ಣ ಆಲೋಚನೆ ಇದೆ ಸರ್. ಅವರು ಮಾಡಲಿ, ಬೇರೆ ಕಡೆ ಮಾಡಲಿ, ಸಿಟಿಲಿ ಮಾಡಲಿ, ದುಡ್ಡು ಮಾಡಲಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ಈ ಥರ ಬೆಂಗಳೂರಿಂದ ಕೂಗಳತೆ ದೂರ 150ರಿಂದ 180 ಕಿಲೋಮೀಟ್ರು ಅಲ್ಲಿ ಏನಾದರೂ ಅವರು ಒಂದು ವಿಸಿಟ್ ಕೊಟ್ಟು ಅವರಲ್ಲಿ ಏನಾದರೂ ಒಂದು ಸಣ್ಣದೊಂದು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿರೋರಿಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ, ಅಲ್ಲಿರೋ ಹೆಣ್ಮಕ್ಳಿಗೆ ಒಂದು ಏನಾದರೂ ಕ್ರಿಯೇಟ್ ಆಗ್ತದೆ ಅನ್ನೋದು ಒಂದು ಸಣ್ಣ ಆಲೋಚನೆ ಇದೆ. ಬಟ್ ನೋಡೋಣ ಸರ್. ಆಗಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಕೈ ಜೋಡಿಸ್ತೀವಿ ಖಂಡಿತ. ಕೊನೆಯದಾಗಿ ಸಾಮಾನ್ಯ ಮನುಷ್ಯನಿಗೆ ಮಾತಿನ ಬೆಲೆ ಕೊಟ್ಟು ತಾವು ಎಷ್ಟು ಟೈಮ್ ಕೊಟ್ಟಿರೋದು ನಿಮ್ಮ ದೊಡ್ಡತನ ಸರ್. ಇರಲಿ ಸರ್, ನಮಗೂ ಕತೆ ಆಗಿರ್ತಿದೆ. ಹಾಗೆ ಅದು ನಿಮ್ಮ ಇದು ಕತೆಗಳು ಹೀಗೆ ಅಲ್ವಾ, ನಿಮ್ಮಂಥವ್ರಿಂದನೇ ನೀವು ಹೇಳೋ ಕತೆಗಳೇ ನಾವು ತೋರಿಸ್ತಾ ಇರೋದು. ಯಾರೋ ನಿಮ್ಮಂಥವ್ರ ಹೆಸರು ಬದಲಿರ್ಬೋದು, ಆ ಕತೆಗಳು ಹೇಳಿದ್ರಿ ತಾನೇ ಬದುಕಿನ ಬುತ್ತಿ ಆಗಿರೋದು ಅಲ್ವಾ. ಕತೆಗಳೇ ಇಲ್ಲ ಅಂದರೆ ಏನು ಮಾಡೋದು? ಹಾಗಾಗಿ ನೀವು ನಮ್ಮನ್ನು ಚೂಸ್ ಮಾಡಿದ್ದಕ್ಕೆ ನೀವು ಪಾಪ ವರ್ಷಾನುಗಟ್ಟಲೆ ನನ್ನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅದು ಇವತ್ತಾಗಿದೆ. ಹಾಗಾಗಿ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ಯಾಕೆ ಅಂದರೆ ಖುಷಿ ಆಯಿತು ಇಂಥ ಒಳ್ಳೆಯ ಒಂದು ಕಂಟೆಂಟನ್ನು ನಾನು, ಯಾಕೆ ಅಂದರೆ ಇದು ಯಾವುದೋ ಒಂದು ಲಾಭದ ಕತೆ ಅಲ್ಲ, ನಿಜ ಸರ್, ಸಂಕಟದ ಕತೆ ನಿಜ ಸರ್ ಅಲ್ವಾ. ಬೆಂಬಲವಾಗಿ ನಿಲ್ಬೇಕಾಗಿದ್ದು ಇಂಥ ಸಂದರ್ಭಗಳಲ್ಲಿ. ಯಾಕಂದರೆ ಅವ್ರಿಗೆ ಐಡೆಂಟಿಟಿ ಅನ್ನೋದೇ ಇಲ್ಲ ಸರ್, ಅಸ್ತಿತ್ವ ಅನ್ನೋದೇ ಇಲ್ಲವೇ ಇಲ್ಲ. ನಮಗೆ ಎಲ್ಲ ಇದೆ, ಸಿವಿಲೈಸ್ಡ್ ಪರ್ಸನ್ಸ್ ಅಂತ ನಾವೇನಿದ್ದೀರಿ, ಎಜುಕೇಷನ್ ಇದೆ, ಮನೆ ಇದೆ, ಆಸ್ತಿ ಇದೆ, ಯಾವ ಥರ ಬೇಕಾದ್ರೂ ನಾವು ಲೈಫ್ ಲೀಡ್ ಮಾಡ್ಬೋದು. ಬಟ್ ಅದರಲ್ಲಿ 1% ಇಲ್ಲ ಅವ್ರಿಗೆ. ಈಗ ನಾವು ನೈಟು ವಿಸಿಟ್ ಏನು ಮಾಡಿದ್ರಿ, ನಾವು ನೈಟ್ ಹೋಗಿ ಬರೋದಕ್ಕೆ ನಮ್ಗೆ ಅಷ್ಟು ತೊಂದರೆ ಆಯಿತು. ಅವರಲ್ಲೇ 50-60 ವರ್ಷದಿಂದ ಇದ್ದಾರೆ ಅಂತಂದರೆ ಅದು ನಾವು ಆಲೋಚನೆ ಮಾಡೋಕ್ಕೆ ಆಗದೆ ಇರೋಷ್ಟು ಸರ್, ಊಹೆನೇ ಮಾಡೋಕ್ಕಾಗಲ್ಲ ಅಂಥ ಕ್ರಿಟಿಕಲ್ ಸಿಚುವೇಶನ್ ಇದೆ. ಬಟ್ ಅಟ್ಲೀಸ್ಟ್ ಇನ್ಮೇಲಾದರೂ ತಮ್ಮ ಚಾನಲ್ ಮುಖಾಂತರ ಯಾರು ಮ್ಯಾಕ್ಸಿಮಮ್ ಯಾರ್ಯಾರು ನೋಡ್ತಾರೆ ಸಾಧ್ಯವಾದಷ್ಟು ಇಲ್ಲೇನು ಇದಕ್ಕೋಸ್ಕರ ಬರಬೇಕಂತೇನಿಲ್ಲ, ಬಂಡೀಪುರ ನಾಗರಹೊಳೆ ಇದು ಸಫಾರಿ ಎಲ್ಲ ಬಿಡ್ತಾರೆ ಸರ್, ಅವ್ರು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು. ಪ್ಲ್ಯಾನ್ ಮಾಡ್ಕೊಂಡು ಬಂದು ಹಾಡಿಗಳು ಬೇಕಾದ್ರೆ ವಿಸಿಟ್ ಮಾಡ್ಬೋದು, ಅವ್ರ ಪರಿಸ್ಥಿತಿ ಏನಿದೆ ಅರ್ಥ ಮಾಡ್ಕೋಬೋದು. ಸಂಸ್ಥೆ ಇದೆ, ಅವ್ರ ಜೊತೆ ಏನಾದರೂ ಕೈ ಜೋಡಿಸೋ ಥರ ಏನಾದರೂ ಆಲೋಚನೆ ಬಂದರೆ
ಮಾಡಿದ್ರೆ ತುಂಬ ತುಂಬ ದೊಡ್ಡ ಕೆಲಸ ಆಗುತ್ತೆ ಸರ್. ಮಾಸ್ತಮ್ಮನವರು ಮಾಸ್ತಮ್ಮ ಈ ಊರ ಹೆಸರು ಇವ್ರ ಹೆಸರಲ್ಲೇ ಮಾಡ್ಯಾರೆ. ಹೆಬ್ಬಾಳ ಹಾಡಿ ಅಂತ ಕರಿತಿದ್ವಿ, ಮಾಸ್ತಮ್ಮನ ಹಾಡಿ ಅಂತಲೇ ಮಾಡ್ಯಾರೆ. ಇದು ಒಂದೇ ಹಾಡಿ ನಮ್ಮ ಹುಣಸೂರು ತಾಲೂಕು 33 ಹಾಡಿಗಳ ಪೈಕಿನಲ್ಲಿ ಇವ್ರ ಒಬ್ಬ ವ್ಯಕ್ತಿಯ ಸಾಧನೆ ಮಾಡಿರೋ ವ್ಯಕ್ತಿ ಹೆಸರಲ್ಲೇ ಕಟ್ಟಿರೋದು. ಅವ್ರ ಮಗ ಅವರು ಆರ್ಪೇಟೆಯವರು, ಅವರು ಪಂಚಾಯತ್ ಮೆಂಬರ್ ಆಗಿದ್ರು. ಅವ್ರ ಮಗ ಪಂಚಾಯತ್ ಮೆಂಬರ್ ಆಗ್ಯಾರೆ. ಅವ್ರ ಮಗ ಹೌದು ಹಾಡಿ ಯಜಮಾನ ಆಗಿದ್ದರು ಅವರು. ಹಿರೇಮಗ ಅಲ್ಲಿ ಭೇಟಿ ಆದ್ರಲ್ಲ ಹಂಗೆ. ಈಗ ಇವ್ರದ್ದು ಯಾವ್ದ್ರಲ್ಲಿ ಸುವರ್ಣ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು ಇವ್ರಿಗೆ. ಯಾವುದಕ್ಕಾಗಿ? ಅವರು ತನ್ನ ಜೀವಿತಾವಧಿಯಲ್ಲಿ ತನ್ನ ಅಜ್ಜಿಯಿಂದ ತಮ್ಮ ಅಮ್ಮನಿಂದ ಕಲ್ತ್ಕೊಂಡಂತ ಹೆರಿಗೆ ಕೆಲಸ ಮತ್ತು ಗಿಡಮೂಲಿಕೆ ಔಷಧಿ ಕೆಲಸ, ಹೆಣ್ಣುಮಕ್ಕಳ ಸಮಸ್ಯೆಗಳಿಗೆ ಔಷಧಿ ಕೊಟ್ಟು ಸುಮಾರು 2,000 ಮಕ್ಕಳು ಹೆರಿಗೆಗೆ ಮಾಡಿಸಿದ್ದಾರೆ. 2,000 ಮಕ್ಕಳ ಜೀವಿತಾವಧಿಯಲ್ಲಿ. ಎಲ್ಲ ಟ್ರೈಬಲ್ಸು, ನಾನ್ ಟ್ರೈಬಲ್ಸು, ಇವರು ಅಂತೆಲ್ಲ ಯಾರು ಕರೀತಾರೆ ಅಲ್ಲಿ ಹೋಗಿ ಮಾಡಿ ಬಂದ್ದಾರೆ. ಅಷ್ಟೆಲ್ಲ ಹೆಣ್ಮಕ್ಳ ಕಾಯಿಲೆಗೆ ಔಷಧಿಗಳು ಕೊಡ್ತಾರೆ. ಈ ಬಿಳಿ ಮುಟ್ಟು ಅಂತ ಆ ಥರದ ಮಕ್ಕಳಾಗದಿದ್ದರು ಇಂಥಕ್ಕೆಲ್ಲ. ಸೊ ಆ ಥರದ್ರಲ್ಲಿ ಇವ್ರಿಗೊಂದು ಫೇಮಸ್ ಆಗಿ ಕರ್ನಾಟಕ ಸರ್ಕಾರ ಮತ್ತು ಇವರು ನಮ್ಮ ಆಯುರ್ವೇದ ಇಲಾಖೆ ಇನ್ನು ಕೆಲವರೆಲ್ಲ ಅವರಿಗೆ ಬಹುಮಾನ ಕೊಟ್ಟಿದ್ದಾರೆ ಮತ್ತು ಆಶೀರ್ವಾದ ಮಾಡಿದ್ದಾರೆ. ಸೊ ಸುವರ್ಣ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು. ಸೊ ಇದನ್ನು ನಮ್ಮ ಹಿಂದಿನ MLA ಮಂಜುನಾಥ್ ಅಂತಿದ್ರು, ಅವರು ಅವರ ಸ್ವಂತ ಖರ್ಚಲ್ಲಿ ಇದನ್ನು ಅವರಿಗೆ ಒಂದು ಕಟ್ಟಿಕೊಟ್ರು. ಬೆಂಗಳೂರಲ್ಲಿ ಸಾಹೇಬ್ರು ನನ್ನ ಅಲ್ಲಿ ತಗೊಂಡೋಗಿ ಇದನ್ನ ಮೀಟಿಂಗಲ್ಲಿ ಭಾಷಣ ಮಾಡಿಸಿದ್ರು ಬೆಂಗಳೂರಲ್ಲಿ. ಆಗಲೇ ಒಂದು 9 ವರ್ಷ ಆಗಿತ್ತು ಆಗದೆ. ಅವರು ಏನಂತ ಮಾಡಿದ್ರು ಅಂತೆ, ಅವ್ರಿಗೆ ಡ್ಯೂಟಿಗೆ ಹೋಗ್ತಾ ಇದ್ರಂತೆ ಇಬ್ಬರು ಬ್ಯಾಂಕ್ಗೆ. ಅವ್ರೇನು ಮಾಡಿದ್ರಂತೆ, ಇಲ್ಲಿ ನಾನು ಮೀಟಿಂಗ ಮುಗಿಸ್ಕೊಂಡು ಬಂದ್ಬಿಟ್ಟೋ ನಾವು. ನಮ್ಮ ಫೋಟೋ ಹೊಡ್ಕೊಂಡಿದ್ರಲ್ಲ ಅವರು ಅಲ್ಲಿ, ಆ ಫೋಟೋ ತಗೊಂಡು ಇಟ್ಕೊಂಡಿದ್ರು ಅವರು. ಇಟ್ಕೊಂಡಿರ್ಲಿ ಇವ್ರಿಗೆ ನೀರು ಹಿಂಗೆ ಬಾಕ್ಲಿಲ್ಲ. ಅವ್ರಿಗೂ ನನಗೆ ಆಗೋದಿಲ್ಲ, ಒಬ್ಬೊಬ್ರಿಗೆ ಆಗೋಕ್ಕಿಲ್ವಲ್ಲ. ಅವರು ಏನೋ ಒಂದು ಔಷಧಿನ ಬಾಟ್ಲಿಗೆ ಹಾಕ್ಬಿಡೋರಂತೆ. ಈ ಮನೆ ಕೆಲಸ ಮಾಡೋರು ಅಮ್ಮ ಇದ್ರಲ್ಲ, ಅವರು ನೋಡ್ಕೊಂಡಿದ್ರಂತೆ. ಇವ್ರಿಗೆ ಕಣ್ಣು ಎಲ್ಲ ಹೆಸರು ಬಂದ್ಬಿಟ್ಟಿತ್ತಂತೆ, ಹಿಂಗೆ ಹೆಸರು ಬಂದ್ಬಿಟ್ಟಿತ್ತು. ಅವ್ರೇನು ಮಾಡಿದ್ರು, 3 ದಿವಸ 5 ದಿವಸ ಒಂದು ವಾರನೇ ಆಗೋಯ್ತಂತೆ ಮನಿಕೊಂಡು. ಇದು ಯಾಕೆ ಹಿಂಗೆ ಆಗೋಯ್ತಲ್ಲ, ಹುಷಾರಿಲ್ದಂಗೆ ಆಗೋಯ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಈ ಅಮ್ಮ ಕೆಲಸ ಮಾಡ್ತಿತ್ತಲ್ಲ, ಆ ಅಮ್ಮ ಅವ್ರ ಮನೇಲೂ ಮಾಡ್ತಾಯಿತ್ತಂತೆ. ಅಮ್ಮಮ್ಮ ಇದು ಯಾಕೋ ಅಯ್ಯಾರಿಗೆ ಈ ಕಣ್ಣಲ್ಲಿ ಹಸುರು ಬಂದ್ಬಿಟ್ಟದಲ್ಲ ಅಂತ ಕೇಳಿದ್ರಂತವ್ರು. ಅಮ್ಮ ಯಾರೋ ನೀರಿಗೆ ಹಾಕ್ಬಿಟ್ಟು ಹೊರಟೋಯ್ತಿದ್ರು, ನಾನು ಹೇಳಲಿಲ್ಲ, ಏನೋ ಆಗ್ತಾರೇನೋ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಆ ನೀರು ಕುಡ್ದೋದಕ್ಕೆ ಹಿಂಗೆ ಆಗ್ಬಿಡ್ತೋ ಏನೋ ಅಂತ ಅವ ಅಮ್ಮ ಹೇಳಿದ್ದು ಆ ಅಮ್ಮರೊಂದಿಗೆ. ಅವ್ರೇನು ಮಾಡ್ದಂತೆ, ಅವ್ರಿಗೆ ಬ್ಯಾಂಕ್ನಿಗೆ ಹೋಯ್ತಿದ್ರಲ್ಲ ಸಾಹೇಬ್ರಿಗೆ ಅವ್ರು ಹೇಳಿದ್ರು, ಹಿಂಗೆ ನೀರು ಕುಡಿತಿದ್ದಂತೆ ನಿನ್ನ ಬಾಟ್ಲಲ್ಲಿ, ಅದಕ್ಕೆ ಹಿಂಗೆ ಆಗ್ಬಿಟ್ಟು ಅದೇ ಏನು ಮಾಡೋದು ಅಂತ ಆಸ್ಪತ್ರೆಗೆ ಹೋಗಿ ನೋಡಿದ್ರಂತೆ. ಇದು ಆಗೋದಿಲ್ಲ, ಇದು ನಾವು ತೆಗಿಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರಂತೆ. ಆವಾಗ ಓಹೋ ಮಾಸ್ತಮ್ಮ ಅಂತ ಒಬ್ಬರು ಬಂದಿದ್ದರು ಸಾಹೇಬ್ರು ಕರ್ಕೊಂಡು. ಇಲ್ಲಿ ಮೀಟಿಂಗ್ ನಡೆದಿತ್ತು, ಅದು ಫೋಟೋ ಇತ್ತಲ್ಲ ಹುಡ್ಕಾನ ಅಂದ್ಬಿಟ್ಟು 3 ದಿವಸ ಹುಡ್ಕಿದ್ರಂತೆ ಸರ್. ಆ ಫೋಟೋ ಸಿಕ್ತು, ಇಲ್ಲೇ ಮಡಗಿದ್ದೀನಿ ಅದನ್ನು ಹುಡಿಕೊಂಡು ತೆಗೆದ್ರಂತೆ. ತಗೊಂಡು ಹಿಂಗೆ ಆ ಫೋಟೋ ತೋರಿಸ್ಕೊಳ್ಳೋದು, ಈಗ ಈ ಅಮ್ಮನ ನೋಡಿದ್ದೀರಾ ಅಂತ ಬಂದ್ರಂತೆ. ಇಲ್ಲೆಲ್ಲೂ ನೋಡಿದ್ರೆ ಸಿಕ್ಕೋದಿಲ್ಲ, ಇಲ್ಲಿಂದ ಹುಣಸೂರ್ಗೆ ಹೋದರೆ ಅಲ್ಲಿ ಸಿಗ್ತದೆ. ಅಲ್ಲಿ ಸಿರಿಕಾಂತ್ ಅಂತ ಒಂದು ಬ್ಯಾಂಕ್ ಅದೇ, ಅಲ್ಲಿ ಹೋದರೆ ಅವರು ತೋರಿಸ್ತಾರೆ ಈ ಅಮ್ಮನ್ನ, ಅವರೇ ಕರ್ಕೊಬಂದಿದ್ದವರು ಅಂತ ಹೇಳಿದ್ರಂತ ಅವರೆಲ್ಲ. ಅಲ್ಲಿಂದ ಬಂದು ತಿರ್ಗಾ ಪೊಲೀಸ್ ಸ್ಟೇಷನ್ಗೆ ಬಂದವ್ರೆ. ಬಂದು ಈ ಅಮ್ಮನ್ನ ಯಾರು ನೋಡಿದ್ದೀರಾ ಅಂತ ಕೇಳೋದಕ್ಕೆ ಸಾಹೇಬ್ರು ಅಂತ ಹೇಳಿದ್ರಂತೆ, ಓ ಮಾಸ್ತಮ್ಮ ಇಲ್ಲೇ ಇರೋದು ಅವರು. ಮಾಸ್ತಮ್ಮನ ಆವಾಗ ಹೆಬ್ಬಾಳ ಆಡಿ ಅಂತ ಹೇಳೋರು. ಆ ಹೆಬ್ಬಾಳ ಆಡಿ ಓಹೋ ಸಾಹೇಬ್ರು ಕರ್ಕೊಂಡೋಗಿ ಅಲ್ಲಿ ಸನ್ಮಾನ ಎಲ್ಲ ಮಾಡಿಸ್ಕೊಂಬಂದಿದ್ರು. ಆ ಫೋಟೋ ಇತ್ತು, ಹುಡಿಕೊಂಬಂದವ್ರೆ ಅಂತ. ಆವಾಗ ಸಾಹೇಬ್ರು ಫೋನ್ ಮಾಡಿದ್ರು ನನಗೆ, ಮಾಸ್ತಮ್ಮ ಯಾರೋ ನಿನ್ನ ಹುಡಿಕೊಂಬಂದವ್ರೆ ಬೆಂಗಳೂರಿಂದ ಅಂತ, ಕಳಿಸಿ ಸ ಅಂತಂದೆ. ಇದನ್ನೆಲ್ಲ ಕಾವಲೆ ಕಟ್ಟಿರಲಿಲ್ಲ ಸರ್, ಹಂಗೆ ಇತ್ತು. ಆಮೇಲೆ ಅವರು ಬ್ಯಾರೆಯವ್ರ ಕೈಲಿ ಕಾರ ಹೊಡ್ಸ್ಕೊಂಡು ಬಂದ್ಬಿಟ್ಟು ಅವರು ಸಾಣೆದು ಇದಾಗಿಲ್ಲ, ಮುದುಕಾಗಿಲ್ಲ, ವಯಸ್ಸಾಗಿದ್ದರು. ಅಲ್ಲಿ ಆ ನ್ಯಾರ್ಕ್ ಬಂದರು.
ಬಂದು ಮಾಸ್ತಮ್ಮ ಯಾರು ಅಂತ ಕೇಳಿದ್ರು. ನಾನೇ ಸಹ ಅಂದೆ. ಆ ಬಾಕ್ಲ ತೆಗೆದ್ಬಿಟ್ಟು ರಪ್ಪ ಅಂತ ಬಿದ್ಬಿಟ್ರು ಸರ್. ಅಯ್ಯೋ. ರಪ್ಪ ಅಂತ ಅಲ್ಲಿ ಬಿದ್ಬಿಟ್ರು. ನಾನು ಇಲ್ಲಿ ಕೂತಿದ್ದೋಳು ಅಲ್ಲಿ ಇದು ಹಾಕಿರ್ಲಿಲ್ಲ, ಅವರೇ ಕಟ್ಕೊಟ್ಟಿದ್ದು. ಅಲ್ಲಿದ್ದೆ. ದಡಾರ್ ನೋಡಿ ಬಂದು ಎತ್ತಿ ಅಲ್ಲಿ ಕುಂಡ್ರಿಸ್ಕೊಂಡೆ. ನೀರು ಕುಡಿತೀರಾ ಸ ಅಂದೆ. ಅವ್ರು ದೀಪೆಲಿತ್ತು, ನೀರು ಕುಡಿಸಿದ್ಮೇಲೆ ಅಮ್ಮ ನನಗೆ 2 ಮಕ್ಕಳವೇ, ನಾನು ಹೆಂಡ್ತಿ ತಾಯಿಲ್ಲ, ನೀನು ಉಳಿಸ್ಬೇಕಲ್ಲ ಅಂದರು. ನಾನು ಉಳ್ಸೋಕ್ಕಾಯ್ತದ ಸ, ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂದಂತೆ ಆಸ್ಪತ್ರೆ ಅದೇ, ಅಲ್ಲಿ ಉಳಿಸ್ಲಿಲ್ಲ. ನಾನು ಉಳಿಸ್ತೀನ ಸಾಹೇಬ್ರು ಬಂದಿದ್ರಲ್ಲ ನಿನ್ನ ಕರ್ಕೊಂಡು ಬೆಂಗಳೂರಲ್ಲಿ ಸನ್ಮಾನ ಮಾಡಿದ್ರಲ್ಲ, ಅಲ್ಲಿ ನಾನು ಫೋಟೋ ಹಿಡ್ಕೊಂಡಿದ್ದೆ, ಇದೇ ಅಲ್ವಾ ಅಂತ ತೋರಿಸಿದ್ರು. ಹೌದು ಇದೇನೆ ನಾನೇನೆ ಅಂದೆ. ಆವಾಗ ಅವ್ವ ನನ್ನ ಉಳಿಸ್ತೀಯೋ ಸಾಯ್ತೀಯೋ ಅಂತ ಹೇಳಿದ್ರು ಅವರು. ಅದಕ್ಕೆ ನಾನೇನು ಹೇಳಿದೆ, ಏನೋ ನಿಮ್ಮ ಮನೆ ಬರ, ನಾನು ಉಳಿತಾರೆ ಅಂತ ಗೊತ್ತಿಲ್ಲ, ಅದ್ರ 2 ಪಟ್ನ ಔಷಧಿ ಕೊಡ್ತೀನಿ ತಗೊಂಡೋಗಿ ಅಂತ ಅಂದೆ. ನಾನು ತಲೆ ಮೇಲೆ ಕೈ ಮಾಡಿದ್ರು. ಸತ್ಯವಾಗ್ಲೂ ನೀನು ಉಳಿಸ್ತೀಯ ನನಗೆ ಗೊತ್ತು ಅಂತ ಹೇಳಿದ್ರು. ಏನೋ ಆ ತಾಯಿ ಸತ್ಯವಾಗ್ಲೂ ನೀನು ಉಳ್ಕೋತೀಯೋ ಇಲ್ವೋ ಅಂತ ಹೇಳಿದೆ ನಾನು. ಹಂಗಂತಲೇ ಅವು 2 ಪಾತ್ರೆ ಇಲ್ಲಿ ಕೂತ್ಕೊಂಡ್ರು ಬೈಲಲ್ಲೇ. ನಾನು 2 ಪಟ್ನ ಕೊಟ್ಟೆ. ನನ್ನ ಮನಸ್ಸು ಏನಂತು, ಅಯ್ಯೋ ಅವರು ಬೆಂಗಳೂರಲ್ಲಿ ಅವರೇ, 2 ಪಟ್ನ ಕೊಟ್ಬಿಟ್ರೆ ತಿರ್ಗಾ ಬರ್ತಾರ, ಏನೋ ಇನ್ನೂ 1 ಪಟ್ನ ಕೊಟ್ಬಿಡೋಣ ಅಂದ್ಬಿಟ್ಟು ಕೊಟ್ಟೆ. ಅವ್ರೇನು ಮಾಡಿದ್ರು, ಕಣ್ಣಲ್ಲಿ ನೀರು ಹಾಕ್ಕೊಂಡು 500 ರೂಪಾಯಿ ಎತ್ತಿ ನನ್ನ ಕೈ ಕೊಟ್ಟರು. ಇಷ್ಟಿಷ್ಟಪ್ಪ 2 ಪಟ್ನಕ್ಕೆ ನೀನು 500 ರೂಪಾಯಿ ನನಗೆ ಕೊಟ್ಬಿಟ್ರಿ, ನಾನು ಅದು ವಾಸಿ ಆಯ್ತದೋ ಆಗೋದಿಲ್ವೋ ಬೈಕೋತೀರೇನೋ ಅಂತ ನಾನು ಅಂದೆ. ಅಮ್ಮ ಅಲ್ಲಿಂದ ದೇವ್ರು ಹುಡಿಕೊಂಬಂದಾಗ ಬಂದಿದ್ದೀನಿ, ನೀನು ಯಾಕೆ ಬಯ್ಯ, ನಾನು ಏನೋ ನೀನು ಕೊಟ್ಟದ್ದು ಅಮೃತ ಆಯ್ತದೋ ಉಳ್ಕೋತೀನೋ ಇರ್ಬೋ ಅದನ್ನ ನೋಡ್ತೀನಿ ಅಂದ್ಬಿಟ್ಟು ನನ್ನ ಕಾಲು ಸರಣ್ ಮಾಡಿಕೊಂಡು ಅವ್ರ ಕಾಲು ನಾನು ಸರಣ್ ಮಾಡ್ಕೊಂಡು, ಬೇಡವ ನೀನು ದೇವ್ರಂಗೆ ಹುಡಿಕೊಂಬಂದಿದ್ದೀನಿ, ನೀನೇ ನನಗೆ ದೇವರು ಅಂದ್ಬಿಟ್ಟು ತಗೊಂಡೋಗಿ ಏನು ಮಾಡಿದ್ರು, 1 ತಿಂಗಳಾಯ್ತು ಚೆಂದಾಗಿ ಆಗೋಗಿ ಫೋನ್ಗೆ ಮಾಡಿದ್ರು ನನಗೆ. ಯಾರು ಅಂತಿದೆ. ಅವ್ವ ನೀನು ಫೋಟೋ ತೋರಿಸ್ತದಕ್ಕೆ 3 ಪಟ್ನ ಕೊಟ್ಟೆ ಔಷಧಿನ, ನಾನು ತಗೊಬಂದೆ, ತಿಂದ್ಬಿಟ್ಟು ಚೆಂದಾಗಿ ಆಗ್ಬಿಟ್ಟೆ ಕಣವ, ಚೆಂದಾಗಿ ಆಗ್ಬಿಟ್ಟೆ, ನಿಂದು ಯಾವುದು ಬ್ಯಾಂಕ್ ಯಾವುದವ, ನಿಂದು ಯಾವುದವ ಅಂತ ಕೇಳಿದ್ರು. ನಾನೇನು ಮಾಡಿದೆ, ಅದನ್ನ ಇದು ಅಕೌಂಟ ಸೊತ್ತೋದ್ರು ಕಾಂತಣ್ಣ ಅಂತ, ಅವ್ರಿಗೆ ಲಕ್ಕು ಹೊಡೆದ್ಬಿಟ್ಟಿತ್ತು. ಅವ್ರು ಅಲ್ಲಿಂದ ಅಲ್ಲಿಗೆ ಬಂದರು. ಬತ್ಲೆ ಕಾಂತಣ್ಣ ಇದನ್ನು ಒಂದು ಸ್ವಲ್ಪ ಇದನ್ನ ಮಾಡಿಕೊಡಪ್ಪ, ಅಲ್ಲಿ ಕೇಳ್ತಾವ್ರೆ ಸಾಹೇಬ್ರು ಅಂತಂದು. ಅವ್ರಿಗೆ ಬಾಯಿ ಬರೋದಿಲ್ವಲ್ಲ, ಕೊಚ ಅಂದ್ಬಿಟ್ರು, ತಿಳಿಲಿಲ್ಲ. ಆಮೇಲೆ ಅವ್ರೇನು ಅಂದರು, ಅಮ್ಮ ನನಗೆ ತಿಳಿಲಿಲ್ಲ ನಿನಗೆ ಅಕೌಂಟ್ ಎಲ್ಲದು ಇದು ಅದು ಬ್ಯಾಂಕ್ ಅಂತಲ್ಲ, ಇದ್ರದ್ದು ಪೋಸ್ಟು, ಅದಕ್ಕೆ ನಾನು ಪತ್ತ ಮಾಡ್ತೀನಿ ಪೋಸ್ಟಲ್ಲಿ, ಅದಕ್ಕೆ ಹಾಕ್ತೀನಿ ದುಡ್ಡ, ನೀನು ತಗೊಂಡು ನೀನು ತಿನ್ಕೋಬೇಡ, ಅದನ್ನು ನೀನು ಏನಾನ ಮಾಡಿ ಇಲ್ಲಿ ಮುಂದೆ ನೀರು ಹೋಯ್ತದೆ, ಅದಕ್ಕೆ ಮನೆ ಮಾಡ್ಕೋತೀಯಾ ಅಂತ ಕೇಳಿದ್ರು. ನೀವು ಅಷ್ಟು ಮಾಡಿದ್ರೆ ಸಾಕು, ನಾನು ಮನೆಯೇ ನೀವು ಕೊಟ್ಟ ದಿವಸನೇ ನಾನು ಮನೆ ಮಾಡ್ಕೊಬಿಡ್ತೀನಿ ಅಂದೆ. ಹಂಗಂತಲೇ ಹಾಕಿದ್ರಿ 2,000 ಹಾಕಿದ್ರಾ, ಅವ್ರದ್ದು ಹಾಕಿದ್ರು ಅಕೌಂಟ್ಗೆ ಅವ್ರಿಗೆ. ಅವ್ರೇನು ಮಾಡಿದ್ರು, ದುಡ್ಡೇ ಕೊಟ್ಟಿಲ್ಲ. ಕೇಳಿದ್ರೆ ಕೊಡೋಕ್ಕೆ ಇಲ್ಲ. ಹೋಗಿ ಇಲ್ಲ ಕಣಮ್ಮ ಯಾವುದಾದೆ ಹೋಗಮ್ಮ, ಇಲ್ಲ ಹೋಗಮ್ಮ ಅಂತ ಹೇಳ್ಬಿಡೋರು. ಇಲ್ಲಿ 500 ಅವ್ರೆ ಮಾದೇವಕ್ಕ ಅಂತ, ಇಲ್ಲಿ ಶಂಕರಪ್ಪರ ಮಗ. ನೀವು ಆ ಅಮ್ಮನಿಗೆ ದುಡ್ಡು ಕೊಡದೇ ಇದ್ರೆ ಪೊಲೀಸ್ ಸ್ಟೇಷನ್ ಇಲ್ಲೇ ಬಂದು ಎತ್ಕೋತದೆ, ಸಾಹೇಬ್ರ ಇಲ್ಲ ಅಂತ ತಿಳ್ಕೊಬೇಡ ಕಣೋ, ಹುಣಸೂರಲ್ಲಿ ಅವರು ಬಂದರು ಅಂದರೆ ಪೊಲೀಸ್ ಹಿಂದೆ ಕರ್ಕೊಬರ್ತಾರೆ ಅಂತ ಹೇಳಿದ್ರು ಅವರು. ಹಂಗಂತಲೇ ನೋಡೋಣ ತಡಿ ಅಂತ ಅಂದ್ಬಿಟ್ಟು ಅವಾಗ ಚಂದ ಉಗಿದ್ರು ಅವರಲ್ಲ. ಅವಾಗ ದುಡ್ಡು ಕೊಟ್ಟರು. ಎಷ್ಟು ಕೊಟ್ಟಿದ್ದು? 2,000 ಕೊಟ್ಟರು. 2,000. ಅದಕ್ಕೆ ನನ್ನ ಮೊಮ್ಮಗ ನಡಿ ಹೋಗೋಣ ನಡಿ ಹೋಗಿ ತಗೊಬರೋಣ ಅಂದ್ಬಿಟ್ಟು ಅದಕ್ಕೆ ಇನ್ನೂ 1,000 ಹಾಕಿ ಈ ಕಬ್ಬಣ ಇದೆಲ್ಲ ತಗೊಬಂದು ಆವಾಗ ನಾವು ಮನೆ ಮಾಡ್ಕೊಂಡೆ ಸರ್. ಬರ್ರಿ, ನಿಮ್ಮ ಗಿಡಮೂಲಿಕೆ ಏನೋ ತೋರಿಸ್ತೀನಿ ಅಂದ್ರಲ್ಲ, ಬರ್ರಿ. ಓಹೋ ಏನಮ್ಮ ಇವೆಲ್ಲ ಇಷ್ಟು ಪ್ರಶಸ್ತಿಗಳಿದೆ? ಅಯ್ಯೋ ಸರ್ ನೋಡಿ ಸರ್, ಅಲ್ಲಿ ನೋಡಿ ಅದರೊಳಗೆ ಸರಿಯಾಗಿ ಕಟ್ಟಿಲ್ಲ ಸರ್, ನೀರು ದೊಡ್ಡ ಬೀಳ್ತದೆ. ಪಾತ್ರೆ ಇಟ್ಟೋದು ನಾನು. ಅವಾಗ ಅವ್ರು ಏನು ಮಾಡಿದ್ರು, ನಾನು ಹೇಳ್ಕೊಂಡು ಹತ್ಬಿಟ್ಟೆ. ಅವಾಗ ಅವರು ರಾಮಣ್ಣ ಸಾರ್ ಅಂತ ಅವ್ರೆ ಹುಣಸೂರಲ್ಲಿ, ಅವರು ಅದ್ರ ಮೇಲೆ ಪೇಪರ್ ತಗೊಬಂದು ಕೊಟ್ಟರು ಸರ್. ಪೇಪರ್ ಹಾಕಿದ್ದೀನಿ. ನಿಮ್ಮ ಬೇರು ಎಲ್ಲ ಎಲ್ಲಿ? ದೇವರು
ಈ ಔಷಧಿ ಎಲ್ಲಿದೆ? ಔಷಧಿ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಸರ್. ಎಲ್ಲಿ ಇಟ್ಟಿದ್ದೀರಿ? ಇಟ್ಟಿದ್ದೀನಿ ಔಷಧಿ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ದೇವ್ರ ಮನೆಯಲ್ಲಿ ಅದೇ ದೇವ್ರ ಮನೆ. ದೇವ್ರ ಮನೆ. ಇವು ಸನ್ಮಾನ ಇದು ಇವೆಲ್ಲ ಇಲ್ಲೇ ಇಟ್ಟಿರೋದು ನಾನು. ಹೌದಾ? ಅಯ್ಯೋ ಅದ್ರೊಳಗೆಲ್ಲ ಅರ್ಧ ಹೋಗ್ಬಿಟ್ಟು ನೋಡಿ ಇದನ್ನ ನಾನೇನ್ ಮಾಡಿದೆ, ಒಂದು ಸ್ವಲ್ಪ ಸರ್ಕಾರ ದುಡ್ಡು ಕೊಟ್ಟಿತ್ತಲ್ಲ, ಎಟಕ್ಲಿಲ್ಲ ಸಹ ಇದು ಮಾಡ್ಸಕ್ಕೆ. ಅದಕ್ಕೆ ಸ್ವಲ್ಪ ಮಾಡಿದೆ. ಅವನೇನು ಮಾಡ್ಬಿಟ್ಟ ಸತ್ತೋದ. ಇದು ಸರಿಯಾಗಿ ಮಾಡೇ ಇಲ್ಲ. ಇದ್ರೊಳಗೆ ಮಡಗಿತ್ತಲ್ಲ, ಬೀಗ ಹಾಕಂಗೆ ಮಾಡಿದ್ರೆ ಆಗೋದು. ಅದೇನು ಮಾಡ್ತು ಹುಡುಗರುಗಳು ಎಲ್ಲ ಎತ್ತಿ 2000 ಹೆರಿಗೆ ಮಾಡಿಸೀನಿ ಅಂತ ಹೇಳಿದ್ರಿ. ಯಾವ ವಯಸ್ಸಿಂದ ಯಾರು ಕಲ್ಸಿದ್ದು ಇದು ನಿಮ್ಗೆ? ನಮ್ಮ ತಾಯಿ, ಅವ್ರ ತಾಯಿ ಅವ್ರು ಕಲಿಸಿದ್ದು, ಸಿದ್ದಮ್ಮ ಅಂತ. ಅವ್ರು ಕಲ್ಸಿದ್ದ. ಎಷ್ಟನೇ ವಯಸ್ಸಿನ ಅಂದ್ರೆ ಅವರಿಂದ ನೀವು ಹೋಗ್ತಿದ್ರಾ? ಅದು ನನ್ನ ತಂಗಿ ಇವಾಗ ತೀರೋದ್ರು. ಇವಾಗ ನಾಳೆ ದಿವಸ ಅವ್ರದ್ದು ಇಲ್ಲಿ ಅಮ್ಗೆಲಿ. ಅವರು ಮಗ, ಅವ್ರ ಮಗ. ನಾನು ಒಂದು ಸ್ವಲ್ಪ ಪಡ್ಡೆ ಆಗಿದ್ದೆ. ನಾನು ಇನ್ನೂ ಮದುವೆಗೆ ಬಂದಿಲ್ಲ, ಪಡ್ಡೆ ಆಗಿದ್ದೆ. ಅದು ನಮ್ಮ ತಾಯಿ ಹೆರಿಗೆಗೆ ಹೋಗೋರು. ಹೆರಿಗೆಗೆ ಹೋದ್ರೆ ಅವಾಗ ಬಡ್ತಾನ ಸರ್, ಜೀತ ಮಾಡೋದು. ನಮ್ಮ ತಂದೆ ಜೀತನೂ ಮಾಡೋರು. ಆವಾಗ ಏನಾಯಿತು, ನಾನು ಒಂದು ಸ್ವಲ್ಪ ಪಡ್ಡೆ ಆಗಿದ್ದೆ. ನಮ್ಮ ತಾಯಿ ಹೆರಿಗೆ ಮಾಡೋಕ್ಕೆ ಹೋದರೆ ಮಗುಗೆ ಎತ್ಕೊಳಕ್ಕೆ ಹೋಗಿರ್ನಲ್ಲ, ಅವಳು ಏನು ಮಾಡೋಳು, ಅಲ್ಲಿ ಹೆರಿಗೆ ಮಾಡೋದ ತಾವು ನನ್ನ ಕುಂತ್ಕೊಳ್ಳೋಳು. ಕುಂತ್ಕೊಂಡ್ರೆ ನಾನೇನು ಮಾಡೋದು, ಅವ್ರು ನನ್ನ ಹೆರಿಗೆ ಮಾಡೋದೆಲ್ಲ ನೋಡ್ಕೊಳ್ಳೋನಿ. ನಾನು ನೋಡ್ಕೊಳ್ಳೋನಿ. ಅವ್ರು ಹಾಲು ಕೊಡೋರಲ್ಲ ಪಾಪನಿಗೆ. ಇವತ್ತು ತೀರೋಗಿ ಇವತ್ತು ನಾಳೆ ದಿವಸ ಇದು. ಆದರೆ ಅವಳು ಹಿಂದೆ ಹುಟ್ಟಿಲ್ಲ. ಅವಳನ್ನ ಎತ್ಕೊಂಡು ನಾನು ಕೂತ್ಕೋತಿದ್ದೆ. ಅವಾಗ ನಾನು ಎಲ್ಲ ಕಲ್ತ್ಕೊಂಡೆ. ಅವರು ಮಗು ತೆಗಿಯೋದು ಹೆಂಗೆ, ಅವ್ರ ಮಗು ನೋಡೋದು ಹೆಂಗೆ, ಎಲ್ಲ ನೋಡ್ಕೊಂಡೆ ಕೈಲೇ ಸಹ. ಈ ಕೈಲೇನೆ ನಾನು ಮಾಡಿರೋದು. ಏನು ಕತ್ರಿ ಇಲ್ಲ, ಪತ್ರಿ ಇಲ್ಲ, ಏನಿಲ್ಲ. ಹೊಟ್ಟೆಲಿ ಕಸ ಇದ್ರೂ ನಾನು ತೆಗಿತೀನಿ ಸರ್. ಹೆಂಗೆ? ನಾನು ಕೈಲೇ ತೆಗಿತೀನಿ. ಹೌದಾ? ಕೈಲೇ 2 ಮಕ್ಕಳು ಹೆರಿಗೆ ಮಾಡಿದ್ದೀನಿ ಸರ್ ನಾನು. ಇಲ್ಲೇ ಅವ್ರೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು ತೆಗ್ದಿದ್ದೀನಿ ನಾನು. ಅಂತೆ ಶಕ್ತಿ ನಮ್ಮ ತಾಯಿ ಕೊಟ್ಟಿರೋದು ನನಗೆ. ಒಬ್ರು ಕಲಿಸಿಲ್ಲ ನನಗೆ. ಇಲ್ಲಿವರೆಗೆ ಎಷ್ಟು ಮಾಡ್ರಿ ಹೆರಿಗೆ? 2,500 ಸರ್. 2,500 ನಾನು ತಲೆ ಮೇಲೆ ಕೈಲಿ ಇಟ್ಟು ಹೇಳ್ತೀನಿ ನಾನು. ಯಾರು ಅವರು ಆ ಜಾತಿ ಈ ಜಾತಿ ನಾನು ನೋಡೇ ಇಲ್ಲ ಸರ್. ಯಾರ ನಾವು ಅಲ್ದೇಲಿ ಇರಲಿ, ಅಲ್ಲಿ ದಾರಿಲಿ ಹೋಯ್ತಾ ಇರಲಿ, ಎಲ್ಲೇ ಆಗಲಿ, ಬಟ್ಟೆ ಕೌಚಾಕೊಂಡು ನಾನು ಹೆರಿಗೆ ಮಾಡಿದ್ದೀನಿ ಸರ್. ಅದಕ್ಕೆ ನಾನು ಇಷ್ಟು ದಿನ ದೇವ್ರು ಬಿಟ್ಟವನಿ. ನೀವೆಲ್ಲಿ ಹೋಗ್ತಿದ್ರಿ ಅವ್ರ ಮನೆಗೆ? ರಾತ್ರಿ ಕರ್ಕೊಂಡು ಹೋಗೋರು ಸರ್. ನಾನು ರಾತ್ರಿ ಬಂದು ಅವರೇ ಕರ್ಕೊಂಡು ಹೋಗೋರು. ನೋಡ್ಕೊಂಡು ಇದ್ರೊಳಗೆ ಆನೆ ಒಳಗೆ 2 ಜನ ಕಳ್ಬಾಸ್ ನಳಿಯೋರು. ಆನೆ ನೋಡ್ಕೊಂಡು ಕರ್ಕೊಂಡು. ನಮ್ಮ ಮಕ್ಕಳು ಅಲ್ಲಿ ಆಲ್ಮರ ಅದೇ, ಆ ಆಲ್ಮರದ ಸಡ್ಡು, ಆ ಸಡ್ಡೊಳಗೆ ಬಿಟ್ಬಿಟ್ಟು ನನ್ನ ಕರ್ಕೊಂಡು ಹೋಗೋರು. ಕರ್ಕೊಂಡು ಹೋದ್ರೆ ನಾನು ಹೋಗೋ ಗಂಟ ಅವರು ಗೊಳೋ ಅಂತ ಅಳೋರು. ಅವಾಗ ಡಾಕ್ಟ್ರು ಇಲ್ಲ ಸರ್, ಡಾಕ್ಟ್ರು ಇಲ್ಲ, ನರ್ಸಮ್ಮದಿರು ಇಲ್ಲ, ಯಾರೂ ಇಲ್ಲ. ಅವಾಗ ನಾನು ಹೆರಿಗೆ ಮಾಡಿಕೊಂಡು ಇವತ್ತು ಆಗಲ್ಲ ನಾಳೆ ಆಯ್ತದೆ ಅಂತ ಹೇಳ್ಬಿಟ್ಟು ಬಂದ್ಬಿಡೋಣ. ನಾಳೆ ಆಯ್ತದೆ ಇವತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡೋಣ. ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ತಿದ್ರಿ? ಏನು ಹೆಚ್ಚು ಕಡಿಮೆ ಕಾಲೇ ಬರಲಿ ಸರ್, ತಲೆನೇ ಬರಲಿ. ಫಸ್ಟ್ ಕಾಲು ಬರ್ಬೇಕಾ ತಲೆ ಬರ್ಬೇಕಾ? ತಲೆ ಬರಬೇಕು ಸರ್. ಫಸ್ಟ್ ತಲೆ ಬರಬೇಕು. ತಲೆ ಬಂದ್ರೆ ಹೆರಿಗೆ ಆಗೋದು, ಕಾಲು ಬಂದ್ರೆ ಹೆರಿಗೆ ಆಗೋದಿಲ್ಲ. ಮತ್ತೆ ಏನ್ ಮಾಡ್ತಿದ್ರಿ ಅವಾಗ ಏನ್ ಮಾಡ್ಬೇಕು, ಒಂದು ಕಾಲು ಬಂದ್ರೆ, ಒಂದು ಕೈ ಬಂದ್ರೆ ಒಳಕೆ ತೊಳ್ಬಿಡೋದು. ಒಳಕೆ ಒಂದು ಕಾಲು ಬಂದ್ರೆ ಒಳಗೆ ತೊಳ್ಬಿಡೋದು. ತೊಳ್ಬಿಟ್ಟು 2 ಕಡೆ ಹೊಟ್ಟೆ ಒಳಗೆ ಕೈ ಎಣ್ಣೆ ಇರ್ತದೆ. ಅವಾಗ ಕೈ ಎಣ್ಣೆ, ಆ ಕೈ ಎಣ್ಣೆಲಿ ನಾನೆಲ್ಲ ಮಟ್ಟ ಮಾಡ್ಕೊಬಿಡೋನಿ. ಹೊಟ್ಟೆಲೇ ಮಟ್ಟ ಮಾಡ್ಬಿಡೋನಿ. ಮನ್ಗಿಸ್ಬಿಟ್ಟು ಹೊಟ್ಟೆಲೇ ಮಟ್ಟ ಮಾಡಿಬಿಟ್ಟು ಕುಂಡ್ರಿಸ್ಬಿಟ್ಟು ಸಮ ಮಾಡ್ಕೊಬಿಟ್ಟು ಆಮೇಲೆ ನೋವು ಬರೋದು. ತಿರ್ಗಿಸ್ಬಿಡ್ತಿದ್ದೆ ನಾನು. ಮಗುನ ತಿರ್ಗಿಸ್ಬಿಡ್ತಿದ್ದೆ. ತಿರ್ಗಿಸ್ಬಿಟ್ಟು ಈ ಕಾಲು ಇಲ್ಲದೆ ಕೈ ಇಲ್ಲದೆ ಅಂತ ಗೊತ್ತಾಗ್ಬಿಡೋದು ನನಗೆ. ಅವರು ಹೆರಿಗೆ ಡಾಕ್ಟ್ರು ಸುಧಾ ಮಾಡದೇ ಇರೋದೇ ನಾನೇ ಮಾಡಿದ್ದೀನಿ ಸಹ. ಇಲ್ಲಿ ಕರ್ಕೊಬಂದು ನಮ್ಮ ಡಾಕ್ಟ್ರು ಇಲ್ಲೇ ನಮ್ಮ ಮೊಮ್ಮಗಳನ್ನ ಕಳಿಸ್ತೆ ಸಹ. ನನ್ನ ಮಗಳ ಅವರು 3 ದಿವಸ ಹೆರಿಗೆ ಮಾಡಿಲ್ಲ. ನಮ್ಮ ಸಾಯವ್ರು ಇಲ್ಲೇ ಅವರೇ ಮಾಡಿಲ್ಲ. ಅವರು ನಾನು ಹೋದೆ ಆಸ್ಪತ್ರೆಗೆ. ಏನು ಸಹ ಹೆರಿಗೆನೇ ಮಾಡಿಲ್ವಲ್ಲ ಸಹ ಅಂದೆ. ಮಾಸ್ತಮ್ಮ ಮಗು ತೀರೋಗ್ಬಿಟ್ಟದೆ ಹೊಟ್ಟೆಲಿ, ಅದು ಸೊತ್ತೋಗೋದೋ ಅದು ನನಗೆ ಗೊತ್ತಿಲ್ಲ, ಮೈಸೂರಿಗೆ ಹೋಗೋಣ ಅಂದರು. ಅದಕ್ಕೆ ನಾನೆಂದೆ ದುಡ್ಡಿಲ್ಲ ಸಹ, ಕಾಸಿಲ್ಲ, ನಾವು ಸೌದೆ ಹೊತ್ಕೊಂಡು ವ್ಯವಹಾರ ಮಾಡಬೇಕು, ಹೋಗ್ತೀನಿ ಎಲ್ಲನ ಒಂದು 1,000 ಯಾರ ಕಾಲು ಕೈಯನ್ನ ಹಿಡ್ದು
1,000 ಇಸ್ಕೊಂಡು ಬೆಳಗ್ಗೆ ಬರ್ತೀನಿ ಸಾ ಅಂದೆ. ಇನ್ನು ಅವರೇ ಆಮೇಲೆ ಹಂಗಂದೆ. ಅವ್ರು ಏನಂದರು, ಕರ್ಕೊಂಡೋಗಿ ಬೆಳಗ್ಗೆನೆ ಬಂದ್ಬಿಡು ಅಂದರು. ನಾನೇನು ಮಾಡಿದೆ ಸಾ, ಅಲ್ಲಿಂದ ಕರ್ಕೊಂಬಂದೆ. ಹೊಟ್ಟೆ ನೋವು ಬಂದಿರಲಿಲ್ಲ. ಯಾವಾಗಿದು? ಆಗ್ಲೇ ಆ ಮಗ, ನನ್ನ ಮಗಳು ಹೆಣ್ಣಾಗವಳೆ ಮೊಮ್ಮಗಳು. ಆ ಹೆರಿಗೆ ಮಾಡಿದೆ ಹೆಣ್ಣು ಮಗು. ಆವಾಗ ಬರ್ತಾರೆ ಡಾಕ್ಟ್ರ್ ಏನಂದರು, ಮಾಸ್ತಮ್ಮ ಇಲ್ಲಿ ಗಾಡಿ ಹೋಯ್ತವೆ ಮೈಸೂರಿಗೆ ಬನ್ನಿ ಅಂತ ಫೋನ್ ಮಾಡಿದ್ರು. ನಾನು ಮೆಲ್ಗೆ ಮಾತಾಡ್ದೆ ಹೆರಿಗೆ ಆಗೋಯ್ತು ಅಂದೆ. ಹಾಂ ಅಂತ ಅಂದರು. ನನಗೆ ಭಯ ಆಗೋಯ್ತು ಓ ಇಲ್ಲ ಏನು ಮಾಡ್ತಾರೋ ಅಂತ. ಮಾಸ್ತಮ್ಮ ಕರ್ಕೊಂಬ ಅಂದರು. ಹೆರಿಗೆ ಆಗೋಯ್ತು ಎಂಥದ್ದು? ಹೆಣ್ಣು ಪಾಪು ಕಳಿಸ್ತೀನಿ, ಬಸ್ ಕಳಿಸ್ತೀನಿ, ಕಾರ ಬಂದ್ಬಿಡು, ನಿನ್ನ ಮಗಳು ಕಳಿಸು ಅಂದರು. ಆವಾಗ ನಾನು ಬಾರವ ಅಂತ ಅಂದ್ಬಿಟ್ಟು ನನ್ನ ಮಗಳು ಅವಳೆ, ಆ ದೊಡ್ಡವಳು ಇವಳಿಗಿಂತ ಮುಂದ್ಲೋಳು, ಕಳಿಸಿದ್ಲೆ ಎಲ್ಲ ನೋಡಿ ಕಳಿಸಿದ್ರು. ಪಾಪು ಎಲ್ಲ ಕೊಟ್ಟು ಕಳಿಸಿದ್ರು. ಹೊಟ್ಟೆಗೆ ಸತ್ತಿದೆ ಅಂತ? ಇಲ್ಲ ಸತ್ತಿಲ್ಲ ಚಂದಾಗ ಅವಳೆ. ಆವಾಗ ನನ್ನ ಕರ್ಕೊಂಡು ಹೋಗೋ ಗಂಟ ಡಾಕ್ಟ್ರುಗಳೆಲ್ಲ ನಿಂತಿದ್ರು. ಜನ ಮಸ್ತಾಗಿ ನಿಂತಿತ್ತು. ನೇರಲುಕುಪ್ಪೆ ಆಸ್ಪತ್ರೆ ಇದ್ದಾವೆ. ಟೇಪ್ ಕಟ್ಬಿಟ್ಟಿದ್ರು ಟೇಪ ಕಟ್ಟಿದ್ರು. ನನ್ನ ಅದನ್ನ ಕತ್ತರಿಸಿ ಒಳಗೆ ಹೋಗು ಉದ್ಘಾಟನೆ ಮಾಡಕ್ಕೆ. ಆಮೇಲೆ ನಾನೇನು ಮಾಡಿದೆ, ಕೈ ನಡುಕ್ತಿದ್ದೋ ನಮ್ಮ ಮೇಡಮ್ ಅವರೇ ಒಬ್ಬರು ಬೇಸಿಲ್ಲ ಅಂತ, ಅವನ್ನ ಕರೆದೆ. ಅಮ್ಮ ಈಗ ಬನ್ನಿ ಅಮ್ಮ ಇಲ್ಲಿ ಅಂತ, ಹಿಂಗೆ ಹಿಡ್ಕೊ, ಹಿಂಗೆ ಕತ್ತರಿಸು ಅಂತ ತೋರಿಸ್ಕೊಟ್ರು. ಕತ್ತರಿಸ್ಬಿಟ್ಟು ಒಳಗೆ ಹೋದೆ. ಎಲ್ಲ ಕಪಾಳೆ ಹೊಡೆದ್ರು. ಆಮೇಲೆ ನಿಲ್ಲಿಸಿ ಸಾಲು ಹಾಕಿದ್ರು, ಹೂನಾರ ಹಾಕಿದ್ರು, ಎಲ್ಲ ಮಾಡಿದ್ರು ಆವಾಗ ಮಾಡಿ ಆವಾಗ ಮಾಸ್ತಮ್ಮ ನೀನೊಂದು ಮಾತು ಹೇಳ್ಬೇಕಲ್ಲ, ಭಾಷಣ ಮಾಡೇಬೇಕು ನೀನು ಅಂತ ಪಟ್ಟೇಸಿ ಕುಂತ್ಕೊಬಿಟ್ರು. ನಾನು ಆಗಲ್ಲ ಅಂತ ಯೋಚನೆ ಮಾಡಿದೆ. ಯೋಚನೆ ಮಾಡಬೇಡ, ನೀನು ಮಾಡಿರೋ ಕೆಲಸ ಹೇಳ್ಬಿಡು ಅಂದರು. ನಾನೇನು ಮಾಡಿದೆ, 2 ಮಕ್ಕಳು ಹೆರಿಗೆ ಮಾಡಿರೋದು ಎಲ್ಲ ಪ್ರತಿ ಒಂದು ಜನ ಇಲ್ಲೇ ಎಲ್ಲ ಹೆರಿಗೆ ಮಾಡಿರೋ ಜನ ನಿಂತಿದ್ರು ಮಾಸ್ತಮ್ಮ ನೀನು ಅದರಲ್ಲ ಮಾತಾಡು ಅಂತಿದ್ರು. ಆವಾಗ ಎಲ್ಲ ಹೇಳಿದೆ, ಎಲ್ಲ ಪುಟ್ಟಿಗೆ ಹೇಳಿದೆ. ಇದು ಒಂದೇ ಹೇಳೋಕ್ಕೆ ನಾಚಿಕೆ ಅಲ್ವಾ ಯಾಕೆ ನೀವು ಓದಿದ್ದೀರ, ನಾನು ಓದಿಲ್ಲ, ಭಯ ಅಲ್ವಾ ಓದಿರೋರ್ಗು ಓದದೇ ಇದ್ದವ್ರಿಗೂ ಹೆಂಗೆ? ನಾನು ಮಾಡಿದ್ದೀನಿ, ಹೆರಿಗೆ ಮಾಡಿದ್ದೀನಿ, ನಮ್ಮ ತಾಯಿ ಕಲ್ಸದ್ದ ಮಾಡಿದ್ದೀನಿ. ಆದರೆ ಭಯ. ನಮ್ಮ ಸಾಹೇಬ್ರು ಎಲ್ಲ ನಿಂತವ್ರೆ, ಡಾಕ್ಟ್ರೆಲ್ಲ ಹೆಂಗೆ ಹೇಳೋದು ಅಂತ ಜುಗ್ಗಾಗ್ತಿದೆ. ಅವರೇ ನಿಂತ್ಕೊಂಡ್ರು. ಬಂದು ಮಾಸ್ತಮ್ಮ ಮಾಡಿರೋದ ಹೇಳ್ಬೇಕು ಕಣವ, ಅದು ಈಚೆಗೆ ಬರಬೇಕಾದ್ರೆ, ಕರ್ನಾಟಕ ಬರಬೇಕಾದ್ರೆ ಹೇಳ್ಬೇಕು ಕಣವ ಅಂತ ಅಂದರು. ಆವಾಗ ನಿಂತ್ಕೊಂಡು ಧೈರ್ಯವಾಗಿ ಹೇಳು ಅಂದರು. ಅದಕ್ಕೆ ನಾನು ಹೇಳಿದೆ ಅಮ್ಮ ಕೈ ಮುಗಿದ್ಬಿಟ್ಟು ನಾನು 3 ದಿವಸ ಆಗಿತ್ತು ಕಳಿಸಿ, ಹೊಟ್ಟೆಗಿರ್ಲಿಲ್ವೋ ಇತ್ತೋ, ಅದು ಹೊಟ್ಟೆ ನೋವು ಬಂದಿರಲಿಲ್ಲ. ಅದಕ್ಕೆ ಅವ್ರಿಗೆ ಡಾಕ್ಟ್ರವರು ನಾವು ಓದವ್ರೆ, ನಾನು ಓದಿಲ್ಲ. ನಾನು ಕೇಳಿದೆ ಸಾಹೇಬ್ರನ್ನ. ಅದಕ್ಕೆ ಅವ್ರು ಹೇಳಿದ್ರು, ಅಮ್ಮ ಹೊಟ್ಟೆಲಿ ಮಗು, ಅದು ಹೊಟ್ಟೆ ನೋವು ಬರಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ, ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಮೈಸೂರಿಗೆ ಅಂತ ಅಂದರು. ಕೈಲಿ ದುಡ್ಡಿರಲಿಲ್ಲ. ಅದಕ್ಕೆ ಸಾಹೇಬ್ರಿಗೆ ಹೇಳಿದೆ, ಇಲ್ಲೇ ಸಾಹೇಬ್ರು ನಿಂತ್ಕೊಂಡವ್ರೆ, ಅವ್ರಿಗೆ ಕೇಳಿಸ್ಕೊಂಡವ್ರೆ. ಅದಕ್ಕೆ ದುಡ್ಡಿಲ್ಲ ಏನು ಮಾಡೋದು, ನಾನು ಯಾರ ಹತ್ರ ಒಂದು 1,000 ರೂಪಾಯಿ ಇಸ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಅಂದೆ. ಆವಾಗ ಕೊಟ್ಟರು, ಕಳಿಸಿದ್ರು. ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಮನೆಗೆ ಕರ್ಕೊಬಂದ್ಬಿಟ್ಟೆ. ಅದು ರಾತ್ರಿಯಲ್ಲಿ ಹೆರಿಗೆ ಮಾಡಿಬಿಟ್ಟೆ. ಬೆಳಗ್ಗೆ ಫೋನ್ ಮಾಡಿದ್ರು ಸಾಹೇಬ್ರು. ಆವಾಗ ಮಾಸ್ತಮ್ಮ ಕರ್ಕೊಂಬ, ಗಾಡಿ ಹೋಯ್ತವೆ ಅಂದರು. ನಾನು ಮೆತ್ತಗೆ ಅಂದೆ ಹೆರಿಗೆ ಆಗೋಯ್ತು ಅಂದೆ. ಅಂದರು. ನನಗೆ ಇನ್ನೂ ಭಯ ಆಗೋಯ್ತು. ತಿರ್ಗಾ ಒಂದು ಸತಿ ಅಂದರು. ಆವಾಗ ಎಂಥದ್ದು ಹೆಣ್ಣು ಪಾಪು ಚೆನ್ನಾಗದ, ಅದೇ ಕಾರ್ ಕಳಿಸ್ತೀನಿ ಕಳಿಸು ಅಂದರು. ಕಳಿಸ್ಬಿಟ್ಟೆ. ಆವಾಗ ಕಳಿಸಿದ್ರು, ಬಂದರು. ಏನು ನನಗೇನು ಆಗಿಲ್ಲ ಅಂತ ಅಂದೆ. ಹಂಗಂತಲೇ ಅಲ್ಲಿ ಕೇಳ್ಕೊಂಬಂದು ಈ ಪೇಪರ್ಗೆ ಹೊಂಟೋಗೋದೆ ನನಗೆ ಗೊತ್ತಿಲ್ಲ. ಆ ಪೇಪರ್ಗೆ ಹೋಗೋದೆ. ಆಮೇಲೆ ಏನು ಮಾಡಿದೆ, ಮನೆ ಕೊಳಕ್ಕೆ ಹೋದರೆ ಮನೆ ಕೊಳಕ್ಕಾಗಲ್ಲ, ಹಿಂಗೆ ಹೇಳ್ಬಿಟ್ಟಿದ್ದೀನಲ್ಲ, ಅವ್ರು ಓದವ್ರೆ ನಾನು ಓದಿಲ್ಲ, ಹಿಂಗೆಲ್ಲ ಹೇಳ್ಬಿಟ್ಟೆ, ಏನು ಮಾಡ್ತಾರೋ ಅಂತ ಭಯ. ಮನೆ ಕೊಳಕ್ಕೆ ಹೋದರೆ ನಿದ್ದೆ ಬರೋಲ್ಲ. ಆಮೇಲೆ ಒತ್ತಾರೆ ಎದ್ದು ಇಲ್ಲೇ ಆಫೀಸ್ಗೆ, ನಮ್ಮ ಆಫೀಸ್ಗೆ ಬೋರ್ಡ್ ಮೀಟಿಂಗ್ ಹೋಗ್ಬೇಕಾಯ್ತು. ನಮ್ಮ ಸಾಹೇಬ್ರು ಫೋನ್ ಮಾಡಿದ್ರು. ಮಾಸ್ತಮ್ಮ ಏನು ಈ ಪೇಪರ್ ಅಲ್ಲಿಗೆ ಹೋಗೋದೆ. ಆಮೇಲೆ ಮಾಸ್ತಮ್ಮ ಅಂದರು. ಏನು ಅಂತ ಮೆಲ್ಗಂತ, ಯಾಕೆ ಮೆಲ್ಗೆ ಮಾತಾಡ್ತಿ ಅಂದರು. ಇಲ್ಲ ಮೆಲ್ಗೇನಿಲ್ಲ, ಬರೋದಿಲ್ವಾ ಅಂದರು. ಬರ್ತಾ ಇದ್ದೀನಿ ಅಂದೆ. ಹಂಗಂತಲಿ ಓ ಇಲ್ಲಿ ಮೆತ್ತಗೆ ಮಾತಾಡ್ತಿ, ಡಾಕ್ಟ್ರಿಗೆ ಎಲ್ಲ ಇದೆಲ್ಲ ಮಾಡಿಬಿಟ್ಟಿದ್ಯಾ, ಡಾಕ್ಟ್ರಿಗೆಲ್ಲ ಹೇಳ್ಬಿಟ್ಟಿದ್ದಿ, ಇದೆಲ್ಲ ಹಂಗೆ ಮೆತ್ತಗೆ ಮಾತಾಡ್ತಿ ಅಂದ್ರೆ ನಮ್ಮ ಸಾಹೇಬ್ರು ಹಂಗೆ ಅಂದರು.
ಬಾ ಅಂತ ಬತ್ತೀಯಾ? ಬತ್ತೀನಿ ಸರ್. ಅಲ್ಲಿಗೆ ಹೋದೆ. ಈಚೆ ಕಡೆ ಜಗಲಿ ಅದೇ ನೋಡಿ, ಅಲ್ಲಿ ಕೂತಿದ್ದೆ. ಯಾರೋ ಮಾಸ್ತಂಬ ಬಂದವ್ರೆ ಅಂದರು. ಆವಾಗ ಎದ್ರಕೊಂಡು ಬಾ ಇಲ್ಲಿ ಅಂದರು. ಒಳಗೆ ಹೋದೆ. ಆವಾಗ ನೋಡ್ದ, ಏನಾಗೋಯ್ತದೋ ಅಂತಂದೆ. ಏನೂ ಆಗಲ್ಲ, ಪಾಪು ಚಂದಾಗದ, ನಿಮ್ಮ ಮೊಮ್ಮಗಳು ಚಂದಾಗವಳ, ಎಲ್ಲ ಚಂದಾಗವ್ರೆ ಎಲ್ಲ ಚಂದಾಗವ್ರೆ ಅಂದೆ. ಆವಾಗ ಆ ಮಗು ಗಾಯ ಆಗಿ ಸತ್ತೋಗಿದ್ರೆ ನೀನು ಟೇಷನ್ಗೆ ಹಾಕ್ಬಿಡೋರು. ಎಲ್ಲ ಚೆಂದಾಗಿ ಹೆರಿಗೆ ಮಾಡಿದ್ಯಲ್ಲವ, ಚೆಂದಾಗಿದ್ದೀಯಲ್ಲವ, ಮಗ ಪಾಪ ಎಲ್ಲ ಚೆಂದಾಗವ್ರೆ, ನಿನ್ಗೇನವ ಸುಮ್ಗಿದ್ಬಿಡವ, ಏನು ಭಯ ಬೇಡ ಕಣವ. ತಂದೆ ಹಂಗೆ, ನಮ್ಮ ತಂದೆನೇ ಅವರು ಹಂಗೆ ಹೇಳಿದ್ರು. ಆವತ್ತು ನನಗೆ ಧೈರ್ಯ ಬಂತು ಸರ್, ಧೈರ್ಯ ಬಂತು. ಆವತ್ತಿಂದ ಅವ್ರು ಎಲ್ಲೇ ಏನೇ ಮಾಡಲಿ, ಎಷ್ಟು ಕೋಟಿ ಜನ ಇರಲಿ ಸರ್, ನಾನು ಭಾಷಣ ಮಾಡೋಕ್ಕೆ ನಿಂತ್ಕೊಂಡ್ರೆ ಒಂದು ಕೆಟ್ಟದ್ದೇನು ಬರೋದಿಲ್ಲ ಸರ್ ನನ್ನ ಬಾಯಲ್ಲಿ. ಅಷ್ಟೇ ಭಾಷಣ ಮಾಡ್ತೀನಿ ನಾನು. ಅದಕ್ಕೆ ಮನ ಚೆಂದಾಗಿರ್ಬೇಕು, ಆತ್ಮ ಚೆಂದಾಗಿರ್ಬೇಕು. ಕಳಪಳ ಅಂತ ಆತ್ಮ ಮಾಡಿಕೊಬಿಟ್ರೆ ಅದು ಏನಾಗೋಯ್ತದೆ ಅಂದರೆ, ದೇವರು ಅಲ್ಲ ಅವನಲ್ಲ, ಅವನು ನಮಗೆ ಬಾಯಿಗೆ ಮಣ್ಣು ಹಾಕ್ಬಿಡ್ತಾನೆ. ಅದಕ್ಕೆ ನಮಗೆ ಆತ್ಮ ದೇವ್ರಾಗಿ ಇಟ್ಕೊಬಿಟ್ರೆ ಯಾವುದೂ ಬರೋದಿಲ್ಲ ಅಲ್ಲ ಸರ್, ಹೌದಲ್ವಾ?